ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನವರು, ನಮ್ಮ ಉಡುಪಿ ಜಿಲ್ಲೆಯವರು, ಉಡುಪಿ ಜಿಲ್ಲೆಯ ಕರ್ಜೆಯವರು, ವೆಂಕಟೇಶ ಕ್ರಮಧಾರಿಯವರು, ಹವ್ಯಾಸಿ ಯಕ್ಷಗಾನ ಕಲಾವಿದರು, ನ್ಯಾಷನಲ್ ITI ಕಾಲೇಜು ಬಾರ್ಕೂರಿನ ಪ್ರಿನ್ಸಿಪಾಲ್. ಹಾಗೆ ಅವರೊಂದಿಗೆ ಮಾತಾಡೋಣ, ಅವರ ಮನದ ವಿಷಯವನ್ನು ತಿಳಿಯೋಣ, ಅವರ ಕಲಾ ಪಯಣದ ಬಗ್ಗೆ ತಿಳಿಯೋಣ. ಅವರಿಗೆ ಮೊದಲಿಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ಧನ್ಯವಾದ ಸರ್. ತಾವು ಕರ್ಜೆಯವರು, ಅದೇ ರೀತಿ ಉದ್ಯೋಗದಲ್ಲಿರುವವರು, ಹವ್ಯಾಸಿಯಾಗಿ ಬಹಳಷ್ಟು ವರ್ಷಗಳಿಂದ, ಒಂದು 35 ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ತಮ್ಮ ಬಗ್ಗೆ ತಿಳಿಯುವಂಥ ಕುತೂಹಲ ನಮ್ಮ ವೀಕ್ಷಕರಿಗೆ ಹಾಗೂ ನಮಗೂ ಕೂಡ. ಹಾಗೆ ಮೊದಲಿಗೆ ನಿಮ್ಮ ತಂದೆ ತಾಯಿ ಮತ್ತು ಬಾಲ್ಯದ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ಎಲ್ರಿಗೂ ನಮಸ್ಕಾರ. ನೀವು ಹೇಳಿದಾಗೆ ನನ್ನ ಹೆಸರು ವೆಂಕಟೇಶ್ ಕ್ರಮಧಾರಿ, ಕರ್ಜೆ. ನಮ್ಮ ತಂದೆ ಶ್ರೀ ಕೆ ಲಕ್ಷ್ಮೀನಾರಾಯಣ ಕ್ರಮಧಾರಿಗಳು, ತಾಯಿ ಲೀಲಾವತಿ ಕ್ರಮಧಾರಿ ಅಂತ. ನಿವೃತ್ತ ಮುಖ್ಯೋಪಾಧ್ಯಾಯರು, ಕರ್ಜೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು. ಈಗ ಇದ್ದಾರೆ, 90 ವರ್ಷ ಅವರಿಗೆ. ಅವರು ಕೂಡ ಈ ಒಂದು ಯಕ್ಷಗಾನದಲ್ಲಿ ಬರಲಿಕ್ಕೆ ನನಗೆಲ್ಲ ಪ್ರೋತ್ಸಾಹಕರಂತ ಒಂದು ರೀತಿಯಲ್ಲಿ ಹೇಳ್ಬೋದು. ಈಗ ನಾವು ಕರ್ಜೆಯಲ್ಲೇ ನೆಲೆಸಿದ್ದೇವೆ. ತಂದೆಯವರು ಕಲಾವಿದರಲ್ಲ ಸರ್? ತಂದೆಯವರು ಕಲಾವಿದರಲ್ಲ ಅವರು, ಆದರೆ ಕಲಾ ಪೋಷಕರು. ಈ ಯಕ್ಷಗಾನ ಸಂಘದಲ್ಲಿ ಬಹಳ ಒಂದು ಯಕ್ಷಗಾನ ಒಂದು ಇದರ ಕಲೆಯಲ್ಲಿ ಬಹಳ ಒಂದು ಆಸಕ್ತಿ ಉಳ್ಳವರು. ಯಾಕೆಂದರೆ ಅವರು ಕರ್ಜೆಯಲ್ಲಿ ಅಧ್ಯಾಪಕನಾಗಿ ಸೇರಿದಾಗ ಕೇವಲ 1 ತಿಂಗಳೇನೋ ಅಸಿಸ್ಟೆಂಟ್ ಅಧ್ಯಾಪಕರಾಗಿ ಕೆಲಸ ಮಾಡಿದವರು. ತದನಂತರದಲ್ಲಿ ಅವರು ಹಿರಿಯ ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯರಾಗಿಯೇ ಕೆಲಸ ಮಾಡಿ ರಿಟೈರ್ಡ್ ಆದವರು. ಈಗ 90 ವರ್ಷ ಅವರಿಗೆ. ಅವರಿಗೆ ಯಕ್ಷಗಾನದಲ್ಲಿ ಬಹಳ ಒಂದು ಆಸಕ್ತಿ. ಅಂದರೆ ಈ ಒಂದು ಸಂಗೀತ, ಈಗಲೂ ನಮ್ಮಲ್ಲಿ ಹಾರ್ಮೋನಿಯಂ ಇದೆ. 50 ವರ್ಷದ ಹಿಂದೆ ಅವರು ತೆಗೆದುಕೊಂಡ ಒಂದು 40 ರೂಪಾಯಿಗೆ ತೆಗೆದುಕೊಂಡ ಹಾರ್ಮೋನಿಯಂ ಈಗಲೂ ಅವರು ಒಂದು ಗಂಟೆ ಯಕ್ಷಗಾನದಲ್ಲಿ ಇದು ಸಂಗೀತದಲ್ಲಿ ಭಜನೆ ಹೇಳೋದು ಮಾಡ್ತಾ ಇರ್ತಾರೆ ಯಾವಾಗಲೂ. ಅದು ಅವರಿಗೂ ಒಳ್ಳೆಯದು ಅಂತ. ಈ ಯಕ್ಷಗಾನದಲ್ಲಿ ಮೊದಲೇ ಕೂಡ ಅವರು ಕಲಿತವರು. ಹಾಗಾಗ್ಲಿಕ್ಕೆ ಹೋಗಿ ಯಕ್ಷಗಾನವನ್ನು ತುಂಬಾ ಒಂದು ಬಲ್ಲವರು ಅದರ ಬದಲಿ. ಆಗಲ್ಲ ಅಷ್ಟೆಲ್ಲ ಅವಕಾಶ ಇರಲಿಲ್ಲ. ಅವರು ಅಧ್ಯಾಪಕನಾಗಿ ಇರುವಾಗ ನಮ್ಮ ಕರ್ಜೆಯಲ್ಲೇ ಒಬ್ಬರು, ನಿಮಗೆ ಗೊತ್ತಿರ್ಬೋದು, ತಿಮ್ಮಪ್ಪ ನಾಯ್ಕ ಅಂತ ಮೊದಲೇಗಾರರವರು, ನಾರಾಯಣಪ್ಪರ ಕಾಲದಲ್ಲಿ ಅವರೊಟ್ಟಿಗೆ ಮೊದಲೇವಾದಕರಾಗಿ ಅವರ ಸೇವೆಯನ್ನು ಮಾಡಿದವರು. ಅವರು ಕರ್ಜೆಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ರಂತೆ. ಯಾವಾಗ ಇವರಿಗೆ ಒಂದು 2-3 ತಿಂಗಳು ಯಕ್ಷಗಾನ ಮೊದಲೇನು ಕೂಡ ಅಭ್ಯಾಸ ಮಾಡಿಸಿದವರು. ಹಾಗಾಗ್ಲಿಕ್ಕೆ ಹೋಗಿ ಅವರಿಗೆ ಯಕ್ಷಗಾನ, ನಮ್ಮಲ್ಲಿ ಭಾಗವತಿ ಅವರ ಜೊತೆಯಲ್ಲಿರುವವರೊಬ್ಬರು ಮಾಸ್ಟರ್ ಒಬ್ಬರು, ಅವರು ಭಾಗವತಿಗೆ ಹೇಳೋದು, ಇವರು ಮೊದಲೇ ಬಾರಿಸೋದು, ಇದೆಲ್ಲ ಬಂದದ್ರಿಂದ ಯಕ್ಷಗಾನದಲ್ಲಿ ತುಂಬಾ ಆಸಕ್ತಿ ಬಂತು. ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ ಈ ಯಕ್ಷಗಾನದ ನಾನು ಬರಲಿಕ್ಕೆ ಮೂಲ ಪ್ರೇರಣೆವೇ ನನ್ನ ತಂದೆ ಅಂತ ಹೇಳ್ಬೋದು. ನಿಮ್ಮ ತಾಯಿಯವರ ಬಗ್ಗೆ? ನನ್ನ ತಾಯಿಯವರು ಲೀಲಾವತಿ ಕ್ರಮಧಾರಿ ಅಂತ. ಅವರ ತಂದೆ ಮನೆಯಲ್ಲಿ ಉಪ್ಪೂರು ಮಂಜುನಾಥ ಕಲ್ಕೂರ್ ಅಂತ ಅವರ ಮಗಳು. ನಮ್ಮ ಅಜ್ಜನವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಆಗಿನ ಕಾಲದಲ್ಲಿ. ಅವರು ಮಂಜುನಾಥ ಕಲ್ಕೂರ್ ಅಂತ. ನಮ್ಮ ತಾಯಿಯವರ ಅಣ್ಣ ಒಬ್ರು ನರಸಿಂಹ ಕಲ್ಕೂರ್, ಡಾಕ್ಟರ್ ನರಸಿಂಹ ಕಲ್ಕೂರ್ ಅಂತ. ಅನಂತರ ಶಿವರಾಮ್ ಕಲ್ಕೂರ್ ಅಂತ ಇದ್ರು, ಈಗ ತೀರಿ ಹೋದ್ರವರು. ಅವರು ಯಕ್ಷಗಾನದಲ್ಲಿ ನಾನು ಮೂಲ ಬರ್ಲಿಕ್ಕೆ ಕಾರಣ ಅವರೇ ಅಂತ ನಾನು ಹೇಳಬೇಕಾಗ್ತದೆ. ಬಹಳ ಒಂದು ಹೌದು. ತಮಗೆ ಆಸಕ್ತಿ ಬರ್ಲಿಕ್ಕೆ ಕಾರಣ ನಿಮ್ಮ ತಂದೆಯವರು, ನಿಮ್ಮ ಮನೆಯ ವಾತಾವರಣ, ನಮ್ಮ ಮನೆಯ ತಾವು ವಿದ್ಯಾಭ್ಯಾಸ ಎಲ್ಲಿವರೆಗೆ ಮಾಡಿದ್ರಿ? ಉದ್ಯೋಗವನ್ನು ಮಾಡ್ತಿದ್ದೆ ನಾನು ನೋಡಿ. ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಕರ್ಜೆಯಲ್ಲಿ, ನಮ್ಮ ತಂದೆಯ ಶಾಲೆಯಲ್ಲಿ 1ರಿಂದ 7ನೇ ಕ್ಲಾಸಿನವರೆಗೆ ನನ್ನ ತಂದೆಯವರೇ ಹೆಡ್ ಮಾಸ್ಟರ್ ಆಗಿದ್ದವರು. ಆಗಿನ ಕಾಲದಲ್ಲಿ ಎಜುಕೇಶನ್ ಅಂದ್ರೆ ಹಾಗೆ ಇದ್ದಿತ್ತು. ಬಹಳ ಸ್ಟ್ರಿಕ್ಟ್ ನಮ್ಮ ತಂದೆಯವರು ಕೂಡ. ಏನಾದ್ರೂ ಕ್ವಶನ್ ಕೇಳಿದಾಗ ಉತ್ತರ ಹೇಳಿದ್ರೆ ಬೇರೆ ಹುಡುಗರಿಗೆ 2 ಪೆಟ್ಟು ಕಿಟ್ಟರೆ ನಮಗೆ ಒಂದು 4 ಪೆಟ್ಟು ಜಾಸ್ತಿ. ಹೌದು, ಹಾಗೆ ಇತ್ತು ಅಂತ. ಅದೇ ತರ ಎಜುಕೇಶನ್ ಇತ್ತು ಬಿಡಿ. ಆಗಿನ ಹೋಲಿಸ್ಲಿಕ್ಕೆ ಆಗುದಿಲ್ಲ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಕರ್ಜೆಯಲ್ಲಿ ಪೂರೈಸಿದೆ. ಹೈಸ್ಕೂಲ್ ಅನ್ನ ಶಾರದಾ ಹೈಸ್ಕೂಲ್ ಚೇರ್ಗಾಡಿಯಲ್ಲಿ ಪೂರೈಸಿದೆ. ಯಾಕಂದ್ರೆ ಈಗ ಕರ್ಜೆಯಲ್ಲಿ ಹೈಸ್ಕೂಲ್ ಉಂಟು, ನಾವೆಲ್ಲ ಕಲಿಯುವಾಗ ಕರ್ಜೆಯಲ್ಲಿ ಇರಲಿಲ್ಲ. ತದನಂತರ PUCಯನ್ನು ನಾನು ಬ್ರಹ್ಮಾವರ SMS ಕಾಲೇಜಲ್ಲಿ ಮಾಡಿದೆ. ತಾಂತ್ರಿಕ ಶಿಕ್ಷಣವನ್ನು ಭದ್ರಾವತಿಯಲ್ಲಿ ಮುಗಿಸಿದೆ. ಆಮೇಲೆ 1 ವರ್ಷ ಟ್ರೈನಿಂಗ್ ಬೆಂಗಳೂರಿನಲ್ಲಿ ಮಾಡಿದೆ. ತದನಂತರ 1989ರಲ್ಲಿ ಹೀಗೆ ನಾನು ಆಲೋಚನೆ ಮಾಡ್ತಾ ಇರುವಾಗ ಇಲ್ಲಿ ಊರಲ್ಲಿ ITI ಕಾಲೇಜಲ್ಲಿ ಒಂದು ಆಫರ್ ಬಂತು ನನಗೆ.
ಅಧ್ಯಾಪಕನಾಗಿ ಕೆಲಸ ಮಾಡೋದಾದ್ರೆ ಬರ್ಬೋದು ಅಂತ. ನನಗೆ ಮೊದಲೇ ಅಧ್ಯಾಪಕ ವೃತ್ತಿ ಅಂದ್ರೆ ತುಂಬಾ ಇಷ್ಟ. ತಂದೆಯವರು ಅಧ್ಯಾಪಕರು, ನನ್ನ ಚಿಕ್ಕಪ್ಪನವರು ಕೂಡ ಅಧ್ಯಾಪಕರು, ನಮ್ಮ ಹೆಚ್ಚಿನ ನನ್ನ ಫ್ಯಾಮಿಲಿಯಲ್ಲಿ ಅಧ್ಯಾಪಕರುಗಳು ಬ್ಯಾಂಕಿನಲ್ಲಿ ಇರುವವರು ಜಾಸ್ತಿ. ಹಾಗಾಗಲಿಕ್ಕೆ ಹೋಗಿ ಕೂಡಲೇ ನಾನು ಇಲ್ಲಿಗೆ ಬಂದೆ. ಇಲ್ಲದೇ ಇದ್ರೆ ಬೆಂಗಳೂರಲ್ಲಿ ಇರ್ತಿದ್ನೇನು. ಇಲ್ಲಿ ಬಂದು ಬಾರ್ಕೂರು ITI ನಲ್ಲಿ ಅಧ್ಯಾಪಕ ಉಪನ್ಯಾಸಕನಾಗಿ ವೃತ್ತಿ ಪ್ರಾರಂಭ ಮಾಡಿದೆ. ಸುಮಾರು ಒಂದು 20-25 ವರ್ಷಗಳ ಕಾಲ ಉಪನ್ಯಾಸಕನಾಗಿ, ಆಮೇಲೆ ಉಪಪ್ರಾಂಶುಪಾಲನಾಗಿ, ಈಗ ಒಂದು 4 ವರ್ಷದಿಂದ ಪ್ರಾಂಶುಪಾಲನಾಗಿ ನಮ್ಮ ನ್ಯಾಷನಲ್ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಕರಿತೇವೆ, ಅಥವಾ ನ್ಯಾಷನಲ್ ITI ಕಾಲೇಜು, ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆಗಲಿ ಸರ್. ಅದೇ ರೀತಿ ಸರ್, ತಮಗೆ ಯಕ್ಷಗಾನ ಆಸಕ್ತಿ ಬಂದ ನಂತರ ಶಾಸ್ತ್ರಬದ್ಧವಾಗಿ ಕಲಿಬೇಕೆನ್ನುವಂಥ ಗುರುಗಳ ಮುಖೇನ ಕಲಿಬೇಕು ಅಂತ ಇರ್ತಂದ್ರೆ ನಾವು ಎಷ್ಟೇ ಇದು ಕಲ್ತರು ಗುರುಗಳಿದ್ದಾಗ ಹೇಳ್ತೇವಲ್ಲ ಸರ್, ಹಿಂದೆ ಒಬ್ಬ ಗುರು ಬೇಕು, ಮುಂದೆ ಒಂದು ಗುರಿ ಬೇಕು ಅಂತ. ಹಾಗೆ ಗುರುಗಳಾಗಿ ತಾವು ಯಾರನ್ನ ಆಯ್ಕೆ ಮಾಡಿಕೊಂಡ್ರಿ ಸರ್? ನಾನು ಈ ಯಕ್ಷಗಾನದ ಬಗ್ಗೆ ಮಾತಾಡುವಾಗ ನಮಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಈ ಕಲೆಯ ಬಗ್ಗೆ ತುಂಬಾ ಒಂದು ಗೌರವ ಉಂಟು ನಮಗೆ. ಕರಾವಳಿಯ ಗಂಡು ಕಲೆ ಯಕ್ಷಗಾನ ಅಂತ. ನಾನು ಕಲ್ತದ್ದು ಹೇಳಿದ್ನಲ್ಲ, ನನ್ನ ತಾಯಿಯ ಮನೆ ಉಪ್ಪೂರು, ಅಲ್ಲಿ ವಿನಾಯಕ ಯಕ್ಷಗಾನ ಸಂಘ ಅಂತ ನನ್ನ ಸೋದರ ಮಾವ ದಿವಂಗತ ಶಿವರಾಮ್ ಕಲ್ಕೂರ್ ಅಂತ, ಅವರು ಗಡ್ಡ ಇತ್ತು, ಗಡ್ಡದ ಕಲ್ಕೂರ್ ಅಂತ ಹೆಸರು ಅವರಿಗೆ. ಅವರು ಅಲ್ಲಿ ಒಂದು ಯಕ್ಷಗಾನ ಸಂಘವನ್ನು ಪ್ರಾರಂಭ ಮಾಡಿದರು, ವಿನಾಯಕ ಯಕ್ಷಗಾನ ಸಂಘ ಅಂತ. ಹಾಗಾದ್ರೆ ಆ ಸಮಯದಲ್ಲಿ ಯಾರನ್ನು ಗುರುಗಳಾಗಿ ಹುಡುಕುವುದು ಅಂತ ಆಲೋಚನೆ ಮಾಡುತ್ತಿರುವಾಗ ನೀವು ಕೇಳಿರಬಹುದು, ಯಕ್ಷಗಾನ ಕಲಾ ಕೇಂದ್ರ ಐರೋಡಿ ಹಂಗಾರಕಟ್ಟೆ ಅಂತ. ಅಲ್ಲಿ ಅದನ್ನು ಪ್ರಾರಂಭ ಮಾಡಿದವರೇ ರಾಷ್ಟ್ರ ಪ್ರಶಸ್ತಿ ವಿಜೇತ ಶ್ರೀ ದಿವಂಗತ ಸದಾನಂದ ಹೆಬ್ಬಾರರು. ಅವರ ಮಗ ಈಗ ರಾಜಶೇಖರ್ ಹೆಬ್ಬಾರ್ ಅಂತ ಆ ಒಂದು ಯಕ್ಷಗಾನ ಕಲಾ ಕೇಂದ್ರವನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ನನ್ನ ಆತ್ಮೀಯರು ಕೂಡ ಹೌದು ಅವರು. ಅವರನ್ನು ಇಲ್ಲಿಗೆ ಕರ್ಕೊಂಬಂದು, ಉಪ್ಪೂರಿಗೆ ಕರ್ಕೊಂಬಂದು, ನನ್ನ ಸೋದರ ಮಾವ 1983ರಲ್ಲಿ ಒಂದು ಯಕ್ಷಗಾನ ಸಂಘವನ್ನು ನಮ್ಮ ಊರಿನ ವಿದ್ಯಾರ್ಥಿಗಳ ನಮ್ಮ ಊರಿನ ಉಪ್ಪೂರಿನ ಆಸುಪಾಸಿನ ವಿದ್ಯಾರ್ಥಿಗಳ ಒಂದು ಜನರ ಒಂದು ಆಸಕ್ತಿಯನ್ನು ಗಮನಿಸಿ, ಹಾಗಾದ್ರೆ ಇಲ್ಲೊಂದು ಯಕ್ಷಗಾನ ಕಲೆಯನ್ನು ಊರಿಗೆಲ್ಲ ಪಸರಿಸಬೇಕೆಂಬ ಆಸೆಯಿಂದ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನೇ ಮೂಲ ಗುರುಗಳಾಗಿ ಮಾಡಿದ್ರು. ನಾವು ಆವಾಗ PUC ಫಸ್ಟ್ ಇಯರ್ಲಿದ್ದೆ, ನಾವು ಸ್ಥಾಪಕ ಸದಸ್ಯನಾಗಿದ್ದೆ. ಅವರಿಂದ ಯಕ್ಷಗಾನ ಗುರುತ್ವವನ್ನು ಫಸ್ಟ್ ಪ್ರಾರಂಭದಲ್ಲಿ ನಾನು ಕಲ್ತಿದ್ದೆ ಅವರಿಂದ. ಒಳ್ಳೆಯ ಅಧ್ಯಾಪಕರು ಕೂಡ ಹೌದು, ಒಳ್ಳೆಯ ಯಕ್ಷಗಾನವನ್ನು ಕಲಿಸಿದವರು ಹೌದು. ಯಾಕಂದ್ರೆ ಯಕ್ಷಗಾನ ಕಲಾ ಕೇಂದ್ರ ಹೇಳಿದ್ನಲ್ಲ ನಾನು, ಹಂಗಾರಕಟ್ಟೆ, ಅದರಲ್ಲಿ ಆ ಕಲಾ ಕೇಂದ್ರದಲ್ಲಿ ಕಾಳಿಂಗನವರು, ಸುಬ್ರಹ್ಮಣ್ಯ ದಾರೇಶ್ವರ ಅಂತ ಹೊರಗೆ ಬಂದವರು. ಆ ಸಮಯದಲ್ಲಿ ಪ್ರಾಚಾರ್ಯರಾಗಿ ಕೆಲಸ ಮಾಡಿದವರು ನಾರಾಯಣಪ್ಪ ಉಪ್ಪೂರ್ ಅಂತ ಕೇಳಿರ್ಬೋದು ನೀವು. ಹೌದು, ಅವರು ಒಟ್ಟಿಗೆ ಮೊದಲೆಗಾರರಾಗಿದ್ದವರು. ನಾನು ಆಗ ಹೇಳಿದೆ ತಿಮ್ಮಪ್ಪ ನಾಯ್ಕ ಅಂತ. ಅವರು ಕರ್ಜಿಯಲ್ಲಿದ್ದಾಗ ನನ್ನ ತಂದೆಗೆ ಮೊದಲೇ ವಾದನವನ್ನು ಕಲಿಸಿದವರು ಸ್ವಲ್ಪ ಸಮಯ. ಹೌದು, ಹಾಗಾದ್ರೆ ನನ್ನ ಗುರುಗಳಾಗಿ ಪ್ರಾರಂಭದಲ್ಲಿ ನನಗೆ ಕಲಿಸಿದವರು ಶ್ರೀ ಸದಾನಂದ ಹೆಬ್ಬಾರ್. ತುಂಬಾ ಆತ್ಮೀಯತೆಯಿಂದ, ತುಂಬಾ ಗೌರವದಿಂದ ನಾನು ಮೆಚ್ಚಿಕೊಳ್ತಾ ಇದ್ದೆ. ಎಷ್ಟು ವರ್ಷ ಸರ್ ಅವರು ನಿಮ್ಮ ಗುರುಗಳಾಗಿದ್ರು? ಅವರು ಸಾಧಾರಣ ಒಂದು 10-15 ವರ್ಷ ಆಗಿದೆ. ಆ ನಂತರದಲ್ಲಿ ಏನಾಯ್ತು ಅಂದ್ರೆ, ನಾನು ಏನು ಮಾಡಿದ್ದೇನೆ, 89ರಲ್ಲಿ ಬಾರ್ಕೂರಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡಿದೆ. ಅದೇ ಸಮಯದಲ್ಲಿ ನೀವು ಕೇಳಿರ್ಬೋದು ಶ್ರೀಧರ್ ಹೆಬ್ಬಾರ್, ಕರ್ಜೆ ಅಂತಾನೆ ಅವರು, ಯಾಕೆಂದ್ರೆ CM ಶ್ರೀಧರ್ ಹೆಬ್ಬಾರ್ ಅಂತ. ಅವರು ಧರ್ಮಸ್ಥಳ ಮೇಲದ ಪ್ರಧಾನ ಸ್ತ್ರೀವೇಷ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅವರು ಏನ್ ಮಾಡಿದ್ರು, 1989-90ರಲ್ಲಿ ಇದು ಕರ್ಜೆಗೆ ಬಂದು ನೆಲೆಸಿದ್ರು. ಮೇಳ ಬಿಟ್ಟರು, ಕರ್ಜೆಗೆ ಬಂದು ನೆಲೆಸಿದ್ರು, ರೇಷ್ಮೆ ಕೃಷಿ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮೂರಿನ ಕೆಲವರೊಂದಿಗೆ ನಾನು ಸಂಪರ್ಕ ಮಾಡಿದೆ. ನಮ್ಮೂರಲ್ಲಿ ಯಕ್ಷಗಾನ ಕಲಾ ಕೇಂದ್ರ ಕಲೆಯನ್ನು ಊರಿಗೆ ಕಳಿಸಿದ್ರೆ ಹೇಗೆ ಅಂತ ಪ್ರಾರಂಭ ಹೇಳುತ್ತಾ ಇರುವಾಗಲೇ ನಮ್ಮ ಊರಿನ ಕೆಲವರೆಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಒಂದು ಕರ್ಜಿಯಲ್ಲಿ ಒಂದು ದುರ್ಗಾಮಿತ್ರ ಮಂಡಳಿ ಅಂತ ಮಾಡಿದ್ರು. ಯಕ್ಷಗಾನ ಕಲಾಕೆ ಇದು ಕಲಿಸುವಂತ ಸಂಘ ಅಲ್ಲ, ಮಿತ್ರ ಮಂಡಳಿ, ದುರ್ಗಾ ಮಿತ್ರ ಮಂಡಳಿ. ಕರ್ಜಿಯಲ್ಲಿ ಇರುವುದು ದುರ್ಗಾ ಪರಮೇಶ್ವರ ದೇವಸ್ಥಾನ, ದುರ್ಗಾ ಮಿತ್ರ ಮಂಡಳಿ ಪ್ರಾರಂಭ ಮಾಡಿದ್ರು. ಆ ದುರ್ಗಾ ಮಿತ್ರ ಮಂಡಳಿಯಲ್ಲಿ ನಾವು ಪ್ರಾರಂಭದಲ್ಲಿ ಮಾಡಿದ್ದೆ ನಾವು ಯಕ್ಷಗಾನ ಸಂಘ. ಅದಕ್ಕೆ ನನಗೆ ಗುರುಗಳಾಗಿ ಬಂದವರು CM ಶ್ರೀಧರ್ ಹೆಬ್ಬಾರ್. ನಿಜವಾಗಿ ಅವರನ್ನ ನಾನು ಮೆಚ್ಚಿಕೊಳ್ತೇನೆ. ಯಾಕೆಂದ್ರೆ ಬರೀ ಗುರುಗಳು ಅಂದ್ರೆ ಅವರಿಗೆ ಎಲ್ಲರಿಗಿರುವಂತ ಎಲ್ಲ ಸಕಲ ಕಲೆಯನ್ನು ಬಲ್ಲವರು ಅವರು. ಯಕ್ಷಗಾನದಲ್ಲಿ ಮಾತುಗಾರಿಕೆ, ಚಂಡೆಗಾರಿಕೆ, ಮದ್ದಲೆಗಾರಿಕೆ, ಭಾಗವತಿಕೆ, ನೃತ್ಯ ಎಲ್ಲವನ್ನು ಬಲ್ಲವರು. ನಿಗರ್ವಿ, ಒಂದು ಚೂರು ಸಿಟ್ಟು ಬರುವುದಿಲ್ಲ ಇದುವರೆಗೂ. ಆ ಒಂದು ಸಿಟ್ಟೇ ಇಲ್ಲ ಅವರಿಗೆ. ಅಷ್ಟು ಒಂದು ಆತ್ಮೀಯರು. ನನಗೆ ಗುರುಗಳು ಅಂತ ಹೇಳೋದಕ್ಕಿಂತ ನನ್ನ ಅಣ್ಣ ತಮ್ಮಂದರಿದ್ದ ಹಾಗೆ ಅವರು. ಈಗ ಅವರಿಗೇನೋ ಯಕ್ಷಗಾನದಲ್ಲಿ ಕೆಲಸ ಮಾಡ್ಬೇಕಂತಿಲ್ಲ, ಈಗ ನಿವೃತ್ತರಾಗಿದ್ದಾರೆ. ಯಕ್ಷಗಾನ ಸಂಘವನ್ನು ನಡೆಸ್ತಾ ಇದ್ದಾರೆ. ಅವರ 2 ಗಂಡು ಮಕ್ಕಳು ಕೂಡ ಫಾರಿನ್ ನಲ್ಲಿದ್ದಾರೆ. ಅವರು ನನಗೆ ಗುರುಗಳಾಗಿದ್ದವರು. ಒಬ್ಬರು ಕರೆ ಮಾಡಿದ್ದಾರೆ, ಮತ್ತೆ ಮಾತು ಮುಂದುವರಿಸೋಣ. ಯಾರು ಕರೆ ಮಾಡಿದ್ದಾರೆ ನೋಡೋಣ. ನಿಮ್ಮ ಆತ್ಮೀಯರು ಮಾಡಿದ್ದಾರೆ, ಅವ್ರು ಹೇಳುದಿಲ್ಲ, ನೀವೇ ಹೇಳ್ಬೇಕು ಅವ್ರು ಯಾರು ಅಂತ ನೋಡುವ. ಸರಿ. ಸರ್ ನಮಸ್ತೆ ಸರ್. ನಮಸ್ತೆ ವೆಂಕಟೇಶ್. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
ಥ್ಯಾಂಕ್ ಯು ವೆಂಕಟೇಶ್ ಅಣ್ಣ ನಮಸ್ತೆ. ಹಾ ನಮಸ್ತೆ. ಇಂದು ನಮ್ಮೊಂದಿಗೆ ಕ್ರಮಧಾರಿ ಸರ್ ಇದ್ದಾರೆ, ಅವರೊಂದಿಗೆ ಮಾತಾಡಿ. ರಾಘವೇಂದ್ರ ಭಟ್ರು ಮರಣಿಯ? ಹೌದು. ಹಾ ಸರಿ, ಸ್ವರ ಕೇಳಿ ಖುಷಿ ಆಯ್ತು. ಹಾ ಅಂದಾಜು ಮಾಡಿದೆ. ನಮಸ್ಕಾರ. ಮತ್ತೆ ಹೇಳಿ ಸರ್, ನೀವು ನೋಡಿದ ವೆಂಕಟೇಶ್ ಕ್ರಮಧಾರಿ ಸರ್ ಯಕ್ಷಗಾನ ಕಲಾವಿದರಾಗಿ ತಾವು ನೋಡಿದಿರಿ, ಅದರ ಬಗ್ಗೆ ಒಂದೆರಡು ಮಾತು ಸರ್. ಸುಮಾರು ಅಂದ್ರೆ ಒಂದು 15 ವರ್ಷದಿಂದ ನಾವು ಸಂಘದಲ್ಲಿ ಒಟ್ಟಿಗೆ ಉಪ್ಪೂರು ವಿನಾಯಕ ಯಕ್ಷಗಾನ ಸಂಘದಲ್ಲಿ ಒಟ್ಟಿಗೆ ವೇಷ ಮಾಡ್ತಿದ್ದೇವೆ. ಅವರು ಯಾವ ಮೇಳದ ಕಲಾವಿದರಿಗೂ ಒಂದು ಸರಿ ಸಾಮಾನಾಗಬಲ್ಲ ಒಬ್ರು ಹವ್ಯಾಸ ಯಕ್ಷಗಾನ ಕಲಾವಿದ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಯಾವುದೇ ಒಂದು ಪಾತ್ರ ಅದಕ್ಕೆ ಬೇಕಾದ ಒಂದು ತಯಾರಿಕೆ ಅದೆಲ್ಲ ಅವ್ರ ಹತ್ರ ನೋಡಿ ನಾವು ಕಲಿಯುವಂಥದ್ದು ಸುಮಾರಿದೆ. ಪ್ರತಿಯೊಂದು ಕಲಕ್ಕೆ ಬೇಕಾದ ಪೂರ್ವ ತಯಾರಿ. ಈಗ ಒಂದೇ ಪ್ರಸಂಗದಲ್ಲಿ ಅವರು ನಾಯಕನಾಗುವುದು ಖಳನಾಯಕ ಎರಡೂ ಪಾತ್ರ ಮಾಡ್ಲಿಕ್ಕೆ ಅವ್ರು ಸಹಿ ಅಂತ ಅವರು. ಹಾಗಾಗಿ ಅದ್ರ ಜೊತೆಗೆ ನಮ್ದು ಸಂಘದ ಒಂದ್ 2 ವರ್ಷದಿಂದ 40ನೇ ವರ್ಷದ್ದು ಅದ್ದೂರಿ ಕಾರ್ಯಕ್ರಮ ಆಯ್ತು. ಅವರ ಒಂದು ಲೀಡರ್ಶಿಪ್ ಅಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡಿದೆವು. ಅವರ ಸಹಕಾರ ಅದನ್ನು ಕೂಡ ನಾವು ಇವತ್ತು ಕೂಡ ನಮ್ಮ ಸಂಘ ಒಂದು ಒಳ್ಳೆ ರೀತಿಯಲ್ಲಿ ಉಪ್ಪೂರು ವಿನಾಯಕ ಯಕ್ಷಗಾನ ಸಂಘ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಿದೆ ಅಂತ ಹೇಳಿದ್ರೆ ಇವರು ಸ್ಥಾಪಕ ಸದಸ್ಯರಾಗಿದ್ದುಕೊಂಡು ಇವತ್ತಿನವರೆಗೂ ಸಂಘದ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ನಮ್ಗೆ ಒಳ್ಳೆ ರೀತಿಯ ಸಲಹೆ ಕೊಡ್ತಾ ಬರ್ತಿದ್ದಾರೆ. ಅದೇ ರೀತಿ ಅವರು ಅಲ್ಲದೆ ಅವರ ಮಗ ಕೂಡ ಒಳ್ಳೆ ಯಕ್ಷಗಾನ ಕಲಾವಿದ. ಯಾಕಂದ್ರೆ ಅವರಿಗೆ ಅದೊಂದು ಇಷ್ಟ ಇಲ್ಲ, ಅವರ ಮಗ ಕೂಡ ಒಳ್ಳೆ ಯಕ್ಷಗಾನ ಕಲಾವಿದ, ಅವರು ಕೂಡ ಒಳ್ಳೆ ವೇಷ ಇದು ಮಾಡ್ತಿದ್ದಾರೆ. ಇವ್ರ ಬಗ್ಗೆ ಹೇಳಿ ಅಂದ್ರೆ ಎಷ್ಟು ಹೇಳಿದ್ರು ಕಡಿಮೆ. ವೆಂಕಟೇಶ್ ಅಣ್ಣ ನಮ್ಗೆ ಏನೇ ಒಂದು ಯಾವುದೇ ಒಂದು ಈಗ ನಾವೊಂದು ವೇಷ ಮಾಡೋದು ಅಂತಂದ್ರೆ ಅವ್ರ ವೆಂಕಟೇಶ್ ಅಣ್ಣ ಹೇಗೆ ಹೋಗ್ಬೇಕು ಅಂತೇಳಿ ಅವ್ರ ಹತ್ರ ಕೇಳಿದ್ರೆ ಆಯ್ತದೆ, ಹೇಗೆ ಬೇಕು ಅದರದೆಲ್ಲ. ನಮ್ಗೀಗ ವಾರ್ಷಿಕೋತ್ಸವ ಬೇಕಾದ ಅಥವಾ ಬೇರೆ ಯಾವ ಪ್ರದರ್ಶನಕ್ಕೆ ಬೇಕಾದ ಕ್ಲಾಸ್ ಮಾಡೋದಂತಾದ್ರು ವೆಂಕಟೇಶ್ ಅಣ್ಣ ಹೀಗೆ ಒಂದಿನ ಕೂತು ಕ್ಲಾಸ್ ಮಾಡೋ ಆಯ್ತು ಸರಿ ನಾನು ಬರ್ತೇನೆ ಅನ್ಕೊಂಡು ದೂರದ ಕರ್ಜಿಯಲ್ಲಿದ್ರೆ ಅವರ ಕೆಲಸದ ಒತ್ತಡ ಇದ್ರ ನಡುವೆ ಬಂದು ಅದಕ್ಕೆ ಬೇಕಾದಾಗ ಒಂದು ಅವರಿಗೆ ಹೇಗಂತಂದ್ರೆ ಮಾಡಿದ ಮೇಲೆ ಅದೊಂದು ಪ್ರದರ್ಶನದ್ದು ಪರಿಪೂರ್ಣ ಆಗ್ಬೇಕು, ಒಳ್ಳೆ ರೀತಿಯಲ್ಲಿ ಬರ್ಬೇಕು ಅನ್ನೋದೊಂದು ಅವರಿಗೆ ಅದು ಎಷ್ಟೇ ಇದೆ ಅಂತ. ಈಗ ಬೇರೆ ಎದುರು ನಿಲ್ಲುವ ಒಂದು ಸಣ್ಣ ಪಾತ್ರ ಅಂತದ್ದು ಅವ್ರು ಮಾಡೋದು ಕೂಡ ಅದು ಅಷ್ಟು ಪರಿಪೂರ್ಣ ಬರ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬೇಕಾದ ಪ್ರತಿಯೊಂದನ್ನು ಕೂಡ ಅವ್ರು ಹೇಳಿ ಹೋಗ್ತಾರೆ. ಹಾಗಾಗಿ ಅವರ ಇಷ್ಟು ವರ್ಷದಿಂದ ಕಲ್ತದ್ದು ಇನ್ನು ಕಲಿಬೇಕಾದ್ದು ತುಂಬಾ ಇದೆ ಅವರ ಕಡೆಯಿಂದ. ನಾವೆಲ್ಲ ನಮ್ಮೊಂದು ಗುರುಗಳ ರೀತಿಯಲ್ಲಿ ಮಾರ್ಗದರ್ಶಕರಾಗಿದ್ದಾರೆ ಅವರು. ತುಂಬಾ ಖುಷಿ ಆಯ್ತು ಅವರ ಇಂಟರ್ವ್ಯೂಗೆ ಒಂದು ಕರೆ ಮಾಡಿ ಮಾತಾಡಿದ್ದು ಕೂಡ ನನಗೆ. ಹೌದು, ಆಗ್ಲಿ ಸರ್, ಆಗ್ಲಿ, ಬಹಳ ಖುಷಿ ಆಯ್ತು ಸರ್. ಏನ್ ಹೇಳ್ತೀರಿ ಸರ್ ರಾಘವೇಂದ್ರ ಭಟ್? ಅಲ್ಲ ನಿಜವಾಗಿ ನಾವು ಅವ್ರನ್ನೆಲ್ಲ ತುಂಬಾ ಹೊಗಳಬೇಕು. ಈಗ ಉಪ್ಪೂರು ಯಕ್ಷಗಾನ ಸಂಘ ಇದೆಯಲ್ಲ, ಅದನ್ನ ಮುನ್ನಡೆಸ್ಲಿಕ್ಕೆ ಕಾರಣವೇ ಇವರುಗಳೆಲ್ಲ. ಈಗ ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಅವರು ಕೂಡ ಬರೇ ಒಂದು ಯಾವ್ದಾದ್ರು ಒಬ್ಬರು ಲೀಡರ್ಶಿಪ್ ಅಲ್ಲಿ ಆಗುದಿಲ್ಲ, ಇವರೆಲ್ಲರೂ ಸಹಕಾರ ಇದ್ದರು. 40ನೇ ವರ್ಷದಲ್ಲಿ ಆ ಸ್ಮರಣ ಸಂಚಿಕೆಯಲ್ಲಿ ಮಾಡ್ಲಿಕ್ಕೆಲ್ಲ ಮೂಲ ಅದಕ್ಕೆ ಎಲ್ಲ ತಯಾರಿಸಿದವರು ಇವರು ರಾಘವೇಂದ್ರ ಭಟ್. ಬಹಳ ಒಂದು ಆಸಕ್ತಿಯಿಂದ ಮಾಡಿದವರು. ಅವರಿಗೆ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಉತ್ತಮ ರೀತಿಯಲ್ಲಿ ಮಾತಾಡಿ ಸರ್. ತಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ರಾಘವೇಂದ್ರ ಭಟ್ರೆ. ವೆಲ್ಕಮ್. ಅದೇ ಸರ್, ನಾವು ಮಾತಾಡ್ತಿದ್ವಿ, ಶ್ರೀಧರ್ ಹೆಬ್ಬಾರ್ ಅವರು ನಿಮಗೆ ಗುರುಗಳಾಗಿ ಬಂದು ನಿಮ್ಮ ಮಿತ್ರ ದುರ್ಗಾ ಮಿತ್ರ ಮಂಡಳಿ ಆಗ ಎಷ್ಟು ಜನ ವಿದ್ಯಾರ್ಥಿಗಳಿದ್ರು ಸರ್? ಒಂದು 30-35 ಜನ ಆಸ್ಪಾಸಿನವರೇ. ಆಗ ಒಂದು ಯಕ್ಷಗಾನಕ್ಕಂದ್ರೆ ತುಂಬಾ ಒಂದು ಬೇರೆ ಯಾವ ಚಾನೆಲ್ಗಳಿಲ್ಲ, ಏನಿಲ್ಲ. ಎಲ್ಲರೂ ಹೋಗಿ ಯಕ್ಷಗಾನದಲ್ಲಿ ಕಿಕ್ಕಿರಿದ ಜನ ಜಾಸ್ತಿ ಇರ್ತಿತ್ತು. ನಾವುಡ್ರ ಕಾಲವೇನೋ ಕಾಳಿಂಗ ನಾವುಡ್ರಲ್ಲ ಆ ಟೈಮ್. ಮತ್ತೆ ಊರಲ್ಲಿ ಒಂದು ಯಕ್ಷಗಾನ ಬಂತು ಅಂದ್ರೆ ಎಲ್ಲರೂ ರಾತ್ರಿಯಿಂದ ಬೆಳಗಿನವರೆಗೂ ನೋಡುವವರು ಸರ್. ಆಗ ಬೆಳಗಿನವರೆಗೂ ನೋಡ್ತಿತ್ತಲ್ಲ. ಹೌದು. ಆಗ ಶ್ರೀಧರ್ ಹೆಬ್ಬಾರ್ ಏನ್ ಮಾಡ್ತಿದ್ರು ಅಂದ್ರೆ, ಒಂದು ನಮ್ಮಲ್ಲಿ ಅವರಿಗೆ ಯಕ್ಷಗಾನದಲ್ಲಿ ಬಹಳ ಒಂದು ಗೊತ್ತಿರುವುದರಿಂದ ಇಂತಿಷ್ಟು ಜನ ಕಲಾವಿದರುಗಳಲ್ಲಿ, ಈಗ ನಾನು ಪುರುಷ ವೇಷ ಮಾಡ್ತಿದ್ದೆ. ಏನ್ ಮಾಡ್ತಿದ್ರೆ ಪ್ರಾರಂಭದಲ್ಲಿ ನಾನು ಪುರುಷ ವೇಷ ಮಾಡ್ತಿದ್ದೆ, ಹಾಸ್ಯ ವೇಷನೂ ಮಾಡ್ತಿದ್ದೆ, ಎಲ್ಲ ಪ್ರಕಾರಗಳು ವೇಷ ಮಾಡಿದೆ. ಅವರು ನನಗಾಗಿ ಒಂದು ಪ್ರಸಂಗ ಇಡ್ತಿದ್ರು, ಇನ್ನೊಬ್ಬರಿಗೆ ಮತ್ತೊಂದು ಪ್ರಸಂಗ ಇಡ್ತಿದ್ರು, ಹಾಗೆ ಒಂದು 2-3 ಪ್ರಸಂಗ ಇಡ್ತಿದ್ರು. ಒಬ್ಬ ಪುಂಡು ವೇಷದವರು ಈಗ ಸಾಲಿಗ್ರಾಮ ಮಠದಲ್ಲಿ ದಿನೇಶ್ ಕನ್ನಾರ್ ಅಂತಿದ್ದಾನೆ, ಅವನ ಅಪ್ಪ ಗುಂಡು ನಾಯ್ಕ ಅಂತ ಹೇಳಿ. ಅವನು ನಾನು ಎಲ್ಲ ಒಂದು ಸರಿಯ ಒಟ್ಟೆಯಾಗಿ ಕಲ್ತವ್ರು. ಪುಂಡು ವೇಷದಲ್ಲಿ ಭಯಂಕರ ಹುಷಾರು ಅವನು. ಅವನಿಗಾಗಿ ಒಂದು ಪ್ರಸಂಗ, ನನಗಾಗಿ ಒಂದು ಪ್ರಸಂಗ. ನಾನೇನ್ ಮಾಡ್ತಿದ್ದೆ, ನನಗೇನ್ ಮಾಡ್ತಿದ್ರು ಅಂದ್ರೆ ಒಂದು ಪುರುಷ ವೇಷ ಕೊಟ್ಟು ಒಂದು ಹಾಸ್ಯದ ವೇಷವೂ ಇಡ್ತಿದ್ರು. ಊರಿನ ಜನರೆಲ್ಲ ಏನ್ ಮಾಡ್ಲಿಕ್ಕೆ ಮಾಡಿದ್ರು, ಕೆಲವರೆಲ್ಲ ನನ್ನ ಆತ್ಮೀಯರು, ಮಾಸ್ಟ್ರೇ ನೀವು ಯಾವ್ದಾದ್ರು ಒಂದು ವೇಷ ಮಾಡಿ,
ಒಂದು ಹಾಸ್ಯವೇ ಇಟ್ಟುಕೊಂಡು ಮಾಡಿ, ಒಂದು ಪುರುಷ ವೇಷ ಮಾಡಿ. ಈ ಹಳ್ಳಿಯ ಜನರಲ್ಲಿ ನಿಮ್ಮ ಉಳಿದು ಮಾತ್ರ ನಿಮ್ಗೆ ಹಾಸ್ಯದ ಮಾತ್ರ ಅದು ಉಳಿದಿಲ್ಲ. ಅದರ ನಂತರ ನಾನು ಹಾಸ್ಯದ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ಈ ಒಂದು ಪ್ರಧಾನ ವೇಷದ ಬಗ್ಗೆ ಅಂದ್ರೆ ಯಾವ ವೇಷ ಕೊಟ್ಟರು ಮಾಡ್ತಿದ್ದಾನೆ ಇದು ಈಗಲೂ ಕೂಡ. ಅದು ಸಣ್ಣದು ದೊಡ್ಡದಂತಿಲ್ಲ. ನಮ್ಮ ಭಾಗವತರು ಶ್ರೀಧರ ಹೆಬ್ಬಾರ್ ಅವರು ಈಗಲೂ ಕೂಡ ಉಪ್ಪೂರಿನ ಯಕ್ಷಗಾನ ಸಂಘದ ಗುರುಗಳಾಗಿ ಅವ್ರು ಬರುವುದಿಲ್ಲ ಅಂತ ನಿವೃತ್ತರಾಗಿ ಹೋದವ್ರನ್ನ ನಾವು 2 ವರ್ಷದ ಈಚೆ ಕರ್ಕೊಂಡು ಬರ್ತಾ ಇದ್ದೇವೆ. ನೀವೊಂದು ಬಂದು ಕೂತ್ಕೊಳ್ಬೇಕು, ಒಂದೆರಡು ಈಗ ಪದ್ಯ ಹೇಳ್ತಾರೆ ಅವರು, ಬಹಳ ಇದರಲ್ಲಿ ಹೇಳ್ತಾರೆ ಅವರು, ಬಹಳ ಕಷ್ಟವಾಗುದಿಲ್ಲ ಅವ್ರಿಗೆ, ಸ್ವಲ್ಪ ಸುಸ್ತು ಆಗಿರ್ತದೆ ಕೆಲವು ಟೈಮ್. ಆದ್ರೆ ಆ ನಡೆ ಗಿಡೆ ಎಲ್ಲ ಬಹಳ ಚಂದ, ಅವರು ಎಲ್ಲ ಪ್ರಕಾರಗಳನ್ನ ಹೇಳಿಕೊಡ್ತಾ ಇದ್ರು. ಯಕ್ಷಗಾನದಲ್ಲಿ ಏನೇ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಬಿಡ್ತಿದ್ರು, ನಮ್ಗೆ ಗೊತ್ತಿರ್ಲಿಲ್ಲ ಆ ತರ ಎಲ್ಲ ಯಕ್ಷಗಾನದಲ್ಲಿ ಇದೆ ಅಂತ. ಪದ್ಯ ಹೇಳಿ ನಮಗೆ, ನಾವು ಅಲ್ಲಿ ರಂಗಸ್ಥಳದಲ್ಲಿ ಕೆಲಸ ಮಾಡ್ಲಿಕ್ಕೆ ನಮಗೆ ಟೈಮನ್ನು ತುಂಬಾ ಕೊಡ್ತಿದ್ರು. ನಮ್ಮ ಕೆಲಸ ನಾವು ಮಾಡಿ ಬರ್ಬೋದಾಗಿತ್ತು. ಆ ತರ ಒಂದು ಒಳ್ಳೆ ಇದ್ರು. ಮತ್ತೆ ಪ್ರಾರಂಭದಲ್ಲಿ ಇದುವರೆಗೂ ಅವರು ಕೆಲವೆಲ್ಲ ಅರ್ಥವನ್ನು ಬರೆದವರು. ಅವರು ಒಂದು ಪ್ರಸಂಗ ಬರೆಯುವಾಗ ತುಂಬಾ ಪ್ರಸಂಗಗಳನ್ನು ನಾವು ಆಡಿಸಿದ್ದೇವೆ ಕರ್ಜೆಯಲ್ಲಿ. 9 ವರ್ಷ ಅವರ ಗುರುತ್ವದಲ್ಲಿ ಯಕ್ಷಗಾನ ಸಂಘ ದುರ್ಗಾಮಿತ್ರ ಮಂಡಳಿಯಲ್ಲಿ ಯಕ್ಷಗಾನವನ್ನು ನಡೆಸಿದ್ದೇವೆ. 10ನೇ ವರ್ಷಕ್ಕೆ ಬರುವಾಗ ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಯಿತು. ಆ ವರ್ಷದಲ್ಲಿ ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ. ಆಗಿನ ಕಾಲದಲ್ಲಿ ಯಕ್ಷಗಾನದಲ್ಲಿ ಮದ್ಲೆಗಾರರು, ಚಂಡೆಗಾರರು, ಭಾಗವತರ ಕೊರತೆ ತುಂಬ ಇತ್ತು. ಅದೇ ಸಮಯದಲ್ಲಿ ನಮ್ಮ ಕಲಾವಿದರು ಎಲ್ಲ ಹವ್ಯಾಸಿ ಕಲಾವಿದರು, ಅವರವ್ರ ಕೆಲಸಕ್ಕೆ ಬೇರೆ ಬೇರೆ ಕಡೆ ಹೋದ್ರು. ಅದು ನಿಂತು ಹೋಯ್ತು. ಹಾಗೆ ಅವರು ಮಾತ್ರ ಬಹಳ. ಅಲ್ಲಿಂದ ನಾವು ಉಪ್ಪೂರಿಗೆ ಕರ್ಕೊಂಡು ಬಂದೇವೆ. ಉಪ್ಪೂರಿಗೆ ಕರ್ಕೊಂಡು ಬಂದು ಅವರನ್ನು ಗುರುಗಳಾಗಿ ನಾವು ನೇಮಿಸಿದಾಗ ಮತ್ತೆ ನಮ್ಮ ಯಕ್ಷಗಾನ ಪಯಣವನ್ನು ಮುಂದುವರಿಸಲಿಕ್ಕೆ ತುಂಬಾ ಖುಷಿ ಆಯಿತು. ಸರ್, ತಾವು ಮೊದಲ ವೇಷ ಅಂದ್ರೆ ನಿಜವಾಗಿ ಎಲ್ಲರಿಗೂ ಒಂದು ಕಲಾವಿದರಿಗೆ ಮೊದಲ ಬಾರಿ ವೇದಿಕೆ ಇರುವುದು ಅದೊಂದು ಅನುಭವ ಅಲ್ವಾ ಸರ್? ಒಂಥರ ಅದು ಯಾವತ್ತು ನೆನಪಿರ್ತದೆ. ಮೊದಲು ಯಾವ ವೇಷ ಹಾಕಿದ್ರಿ ಸರ್, ಅದ್ರ ಬಗ್ಗೆ ಒಂದು ಅನುಭವ ತಿಳಿಸಿ. ಅಂದ್ರೆ ಸಣ್ಣ ವೇಷ ನಾವು ವಿದ್ಯುನ್ಮತಿ ಕಲ್ಯಾಣದಲ್ಲಿ ಒಂದು ಚಿತ್ರದ ಕೇತ ಅಂತ ಒಂದಿದೆ, ಅದನ್ನು ಮಾಡಿದ್ದೆ. ಅದು ಉಪ್ಪೂರಿನಲ್ಲಿ ಪ್ರಾರಂಭ. ಹೇಗಿತ್ತು ಒಂದು ಅನುಭವ? ತುಂಬಾ ಪ್ರಾರಂಭದಲ್ಲಿ ನಾವು ಇದು ಈಗಿನ ಹಾಗೆ ಈ ನಿಮ್ಮ ಕೇದಿಗೆ ಮುಂದೆಲೆಗಳು ಥರ್ಮೋಕೋಲಿದಲ್ಲಿ ಇರಲಿಲ್ಲ, ಕಟ್ಟುವಂಥದ್ದು ಭಾರ ಎಲ್ಲ ಇರ್ತಿತ್ತು. ಒಂದು ವೇಷ ಮಾಡಿ ಬಂದಿದ್ವಿ ಆವಾಗ. ನಮ್ಮ ಸದಾನಂದ ಹೆಬ್ಬಾರು ಅವ್ರು ಮೊದಲೇ ನಮಗೆ ಡೈರೆಕ್ಷನ್ ಹಾಗೆ, ನೀವು ಹೋಗಿ ಸ್ಟೇಜಿಗೆ ಹೋದಾಗ ಕೆಳಗಡೆ ಕೂತವ್ರು ಪೂರ ನಿಮ್ಮಿಂದ ಕೆಳಗಿನವರಂತೆ ತಿಳ್ಕೊಳ್ಬೇಕು ಅಂತ. ಅದೇ ಒಂದು ಪರಿಪಾಠದಲ್ಲಿ ನಮಗೆ ಇದುವರೆಗೂ ಕೂಡ ಆ ಒಂದು ಸ್ಟೇಜ್ ಫಿಯರ್ ಅನ್ನೋದು ಬರಲೇ ಇಲ್ಲ. ಹೌದು, ಅದಕ್ಕೆ ಸರಿಯಾಗಿ ನಮ್ಮ ವೃತ್ತಿಯು ಕಾರಣ ಆಗಿರ್ಬೋದು, ಅಧ್ಯಾಪಕ ವೃತ್ತಿ ಕೂಡ ಆಗಿರ್ಬೋದು. ಸಭಾಕಂಪನ ಯಾಕಂದ್ರೆ ಮಕ್ಕಳೊಟ್ಟಿಗೆ ಮಾತಾಡಿ ಸಭಾಕಂಪನ ಹೋಗಿರ್ತದೆ. ಮತ್ತೆ ಯಕ್ಷಗಾನದಲ್ಲಿ ನಾವು ಸಭಾಕಂಪನ ಅಷ್ಟು ಬರುದಿಲ್ಲ ಸರ್, ಯಾಕಂದ್ರೆ ನಮ್ಮನ್ನು ಗುರುತು ಸಿಗುದಿಲ್ಲ ಯಾರಿಗೂ. ವೇಷದಲ್ಲಿ ಇರ್ತೇವೆ ನಾವು ಅಲ್ವಾ? ಹೌದು, ಗುರುತು ಸಿಗುದಿಲ್ಲ. ಬರೀ ಮುಖದಲ್ಲೇ ಹೋದ್ರೆ ಗೊತ್ತಾಗ್ತದೆ, ಇವರು ಮುಖದಲ್ಲಿ ಗೊತ್ತಾಗುದಿಲ್ಲ, ಹೇಳ್ಬೇಕು ನಾವೇ ಅಂತ. ಆತರ ನಮ್ಮ ವಿನಾಯಕ ಯಕ್ಷಗಾನ ಸಂಘ 43ನೇ ವರ್ಷದ ಸಂಭ್ರಮದಲ್ಲಿದೆ. ಸಂಘದ ಬಗ್ಗೆ ಆಗ್ಲೇ ಹೇಳಿದ್ರಿ. ಈ 43ನೇ ವರ್ಷ ಅಂದ್ರೆ ಬಹಳಷ್ಟು ಸುದೀರ್ಘವಾದಂತ ಒಂದು ಪಯಣ. ನಿಜವಾಗಿ ಅದು ಯಶಸ್ವಿ ಪಯಣ. ನಿಜವಾಗಿ ಬಹಳಷ್ಟು ಕಲಾವಿದರನ್ನ ನೀವು ರೂಪುಗೊಳಿಸಿದ್ರಿ. ಅದರಲ್ಲಿ ತಾವು ಕೂಡ ಅದರಲ್ಲೇ ಬಂದವರು. ನಿಜವಾಗಿ ಆ ಸಂಘದ ಬಗ್ಗೆ 1-2 ಮಾತು ಸರ್. ನಿಜವಾಗಿ ಈ ವಿನಾಯಕ ಯಕ್ಷಗಾನ ಸಂಘವನ್ನು ನಾವು ತುಂಬಾ ಹೊಗಳಲೇಬೇಕು. ನಾವು ಸಂಘದಲ್ಲಿ ಸದಸ್ಯರಾಗಿ ಇದ್ದುದಕ್ಕಿಂತಲೂ ನಮ್ಮ ಒಟ್ಟಿಗೆ ಕೆಲಸ ಮಾಡುತ್ತಿರುವವರು ತುಂಬಾ ಜನ. ಅವರೆಲ್ಲ ತೆರೆಮರೆಯ ಕಲಾವಿದರು ಅಂತ ಹೇಳ್ಬೇಕು. ನಾವು ಹೆಚ್ಚಿಗೆ ಒಂದು ಯಕ್ಷಗಾನ ನಮ್ಮ ಹೆಬ್ಬಾರರು ಕಲಿಸುವಾಗ ಹೋಗ್ತೇನೆ, ಬರ್ತೇವೆ, ಅವರು ಮೊದಲೇ ಬರ್ತಾರೆ. ನಾನು ಕೆಲವು ಸಲ ಎದುರು ಕೂತ್ಕೊಂಡು ಎಲ್ಲವರಿಗೆ ಎದುರು ನಿಂತ್ಕೊಂಡು ನೃತ್ಯ ಮಾಡಿ ತೋರಿಸ್ತೇನೆ, ಹಾವಭಾವ ಮಾಡಿ ತೋರಿಸ್ತೇನೆ. ಹೌದು. ಆದ್ರೆ ಸಂಘವನ್ನು ನಡೆಸಿಕೊಳ್ಳುವುದು ಮೊದಲೊಂದು ಗಾದೆ ಉಂಟಲ್ಲ, ಸಂಘ ನಡೆಸುವುದು ಬಹಳ ಭಂಗ ಅಂತ. ಆಗುದಿಲ್ಲ. ಅಂತ ಸಂಘಗಳು ಬಹಳ ಕಡಿಮೆ. ಅಷ್ಟು ವರ್ಷದಲ್ಲಿ ಈ ಅಂಬಲಪಾಡಿ ಸಂಘ ಎಲ್ಲ ಉಂಟು, 40 ವರ್ಷ 70 ವರ್ಷ ಅದ ಹೋಗ್ತಾ ಇದೆ. ನಮ್ಮದು ಈಗ 43ನೇ ವರ್ಷ. ಕಳೆದ 40ನೇ ವರ್ಷದಲ್ಲಿ 2023ರಲ್ಲಿ ಅದ್ದೂರಿಯಾಗಿ ಒಂದು 4 ದಿನದ ಕಾರ್ಯಕ್ರಮ ಮಾಡಿದ್ವಿ. ಆಗ ಸಂಘದ ಕಲಾವಿದರೆಲ್ಲ ಬಹಳ ಒಂದು ಮುಂದೆ ಗೆರೆ ದಾಟಿ ಹೋಗ್ತಿರ್ಲಿಲ್ಲ. ನಮ್ಮ ಶ್ರೀಧರ ಹೆಬ್ಬಾರು ಗುರುಗಳು ಏನು ಹೇಳ್ತಾರೋ, ನನ್ನನ್ನು ಕೂಡ ಅಷ್ಟು ಮೆಚ್ಚಿದವರು ಎಲ್ಲ ಕಲಾವಿದರು ಕೂಡ. ಯಾವುದೇ ಒಂದು ನಾವೊಂದು ಸ್ಟೆಪ್ ತಗೊಳ್ಬೇಕಾದ್ರೂ ನಾವು ಹೇಳಿದ್ದಕ್ಕೆ ಅಲ್ಲ ಅಂತ ಹೇಳ್ತಿರ್ಲಿಲ್ಲ. ಇಂಥವ್ರಿಗೆ ಇಂಥ ವೇಷ ಆಯ್ತು, ಒಪ್ಪಿ ಆಯ್ತು, ನನಗೆ ಅದು ವೇಷ ಬೇಕು, ನನಗೆ ಇದು ವೇಷ ಬೇಕು ಅಂತ ಇರಲಿಲ್ಲ. ಶ್ರೀಧರ ಹೆಬ್ಬಾರು ಯಾವ್ದು ಹೇಳ್ತಾರೋ ನನ್ನ ಹತ್ರ ಕನ್ಸಲ್ಟ್ ಮಾಡ್ತಿದ್ರು, ಅವರು ಹೇಳ್ತಿದ್ರು. ಮತ್ತೆ ಯಕ್ಷಗಾನ ಶ್ರೀಧರ ಹೆಬ್ಬಾರದೊಂದು ಅದು ನಾನು ಹೇಳಿದ್ನಲ್ಲ ಆವಾಗ, ಹೊಗಳಲೇಬೇಕು. ಯಾಕಂದ್ರೆ ಅವರೇ ಮೊದಲೇ ಬಡ್ಕೊಳ್ಳೋದು, ಅವರೇ ಭಾಗವತಿಗೆ ಹೇಳೋದು. ನಾ ಈಚಿಂದ ಎದುರುಗಡೆಯಿಂದ ನಾನು ನೃತ್ಯ ಮಾಡಿ ತೋರಿಸ್ತೀನಿ ಹಾವಭಾವಗಳನ್ನೆಲ್ಲ. ಅದನ್ನ ಸರಿಯಾಗ್ದಿದ್ರು ಪುನಃ ನಾನು ಮಾಡಿ ಸರಿಯಾಗ್ದಿದ್ರು ಬಂದವ್ರು ಮಾಡಿ ತೋರಿಸ್ತಿದ್ರು, ಇಳಿದು ಬಂದು ಮಾಡಿ ತೋರಿಸ್ತಿದ್ರು. ಅದ್ರ ಮಟ್ಟಿಗೆ ತುಂಬಾ ಮೆಚ್ಚಿದ್ದೇವೆ. ಈ ನಮ್ಮ ಸಂಘದ ಕಲಾವಿದರು ಕೂಡ ಹಾಗೆ, ಎಲ್ಲರೂ ಕೂಡ ಹಾಗೆ ಒಂದು ಶಿಸ್ತಿನಲ್ಲಿರುವವರು ಎಲ್ಲರೂ ಕೂಡ. ಈಗಲೂ ಕೂಡ ನಾವು ಎಲ್ಲಾದ್ರೂ ಒಂದು ಯಕ್ಷಗಾನ
ಒಂದು 2 ಗಂಟೆ ಪ್ರೋಗ್ರಾಮಿಗೆ ಹೋಗಬೇಕು ಕೇಳಿದ ಅವ ಹೇಳಿದ್ನಲ್ಲ ವೆಂಕಟೇಶ್ ಅಣ್ಣ ಅಂತ ಕರೀದ್ ನಾನು. ವೆಂಕಟೇಶ್ ಅಣ್ಣ ಯಾವ ಸಂಘ ಯಾವುದು ಪ್ರಸಂಗ ಮಾಡುವ ಅಂತ ನಮ್ಮ ಹತ್ರ ವಿಚಾರಿಸ್ತಾರೆ. ನಾವು ಮತ್ತೆ ಹೇಳ್ತೇವೆ ಹೆಬ್ಬಾರರಿಗೆ, ಹಾಗಾದ್ರೆ ಈ ವೇಷ ಇದು ಮಾಡೋಣ ಅಂತ ಹೇಳಿ. ಅದು ಒಳ್ಳೆಯ ಎಲ್ಲರೂ ಕೂಡ ಇದುವರೆಗಿರುವಂತ ನಮ್ಮ ಯಕ್ಷಗಾನ ವಿನಾಯಕ ಯಕ್ಷಗಾನ ಸಂಘದ ಸರ್ವ ಸದಸ್ಯರು ಕೂಡ, ನನ್ನ ಸೋದರ ಮಾವನ ಮಗ ಶ್ರೀಕಾಂತ್ ಕಲ್ಕೂರ್ ಅಂತಿದ್ದಾರೆ, ಅವರೊಂದು ದಕ್ಷ ಆಡಳಿತದಲ್ಲೂ ನಡೆಸ್ಕೊಂಡು ಹೋದವರು, ಈಗಲೂ ಇದ್ದಾರೆ ಸದಸ್ಯರಾಗಿ. ಅವರು ಕೂಡ ಎಲ್ಲರೂ ಕೂಡ ಒಂದು ಯಕ್ಷಗಾನ ಸಂಘ ಉಳಿಬೇಕು, ನಾವು ವೇಷ ಮಾಡ್ಬೇಕಂತ ಯಾರಿಗೂ ಇಲ್ಲ. ಈಗ ಅಲ್ಲಿ ನನ್ನ ಒಂದು ವೈಶಿಷ್ಟ್ಯ ಅಂದ್ರೆ ನಮ್ಮ ಉಪ್ಪೂರು ಸಂಘದ್ದು, ಯಾರಿಗೂ ನಾನು ವೇಷ ಹಾಕಿ ಅಲ್ಲಿ ಮೆರಿಬೇಕಂತ ಹೇಳುದಿಲ್ಲ. ಯಾಕಂದ್ರೆ ಈಗ ಒಂದು 4-5 ವರ್ಷದಿಂದ ಒಂದು ಮಕ್ಕಳಿಗಾಗಿ ಒಂದು ಕಲಿಕೆಯ ಒಂದು ಯಕ್ಷಗಾನ ಸಂಘ, ಅದರಲ್ಲೇ ಸುಮಾರು ಒಂದು ಹೈಸ್ಕೂಲ್ ಮಕ್ಕಳಲ್ಲ, ಒಂದು 5-6ನೇ ಕ್ಲಾಸಿಂದ ಹೈಸ್ಕೂಲ್ನ ಒಳಗಿನ ಮಕ್ಕಳಿಗೆ ಒಂದು ನಾವು ಕಲಿಸ್ತಾ ಇದ್ದೇವೆ. ಸುಮಾರು ಒಂದು 30-40 ಮಕ್ಕಳಿದ್ದಾರೆ. ಒಂದ್ ದಿವಸ ಅವ್ರದ್ದು ಕಾರ್ಯಕ್ರಮ, ಒಂದ್ ದಿವಸ ನಮ್ಮದು ದೊಡ್ಡವ್ರ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮ ಹೇಗೆ ಆಗ್ತದೆ ವೆಂಕಟೇಶ್ ಅಣ್ಣ, ಮಕ್ಕಳದ ಕಾರ್ಯಕ್ರಮ ಚಂದ ಆಗ್ಬೇಕು, ನಾವಲ್ಲಿ ಹೋಗಿ ಕುಣಿಬೇಕು ಮೆರಿಬೇಕು ಯಾವ ಕಲಾವಿದರಿಗೂ ಇಲ್ಲ. ಅದೊಂದು ನಮ್ದು ಗ್ರೇಟ್ ಪೂರ್ವ ಯಕ್ಷಗಾನ ಸಂಘದ್ದು ಗ್ರೇಟ್ ಆಗಿರ್ತದೆ. ಹಾಗೆ ಸರ್, ಮಹಾಗಣಪತಿ ಯಕ್ಷಗಾನ ಸಂಘದ ಬಗ್ಗೆ ಒಂದೆರಡು ಮಾತು. ಇಲ್ಲಿ ಮಾರಾಳಿ ಅಂತಲ್ಲ, ಹೌದು ಮಾರಾಳಿ ಮಹಾಗಣಪತಿ ಅಂದ್ರೆ, ನಾನು ಯಕ್ಷಗಾನ ಸಂಘ ಇದರಲ್ಲಿ ಕಾಲೇಜಿನಲ್ಲಿಯೂ ಕೆಲಸ ಮಾಡ್ತಾ ಇರುವಾಗಲೂ ಕೂಡ ಶ್ರೀಧರ ಕರ್ಜೆ ಅವರೇ ಅವ್ರದ್ದು ಕೆಲವೇ ಸಂಘಗಳಿತ್ತು. ಒಂದು ಮಹಾಗಣಪತಿ ಯಕ್ಷಗಾನ ಸಂಘ ಮಾರಾಳಿ, ಇನ್ನೊಂದು ಕೂಡ್ಲಿ ಜನಾರ್ದನ ಯಕ್ಷಗಾನ ಸಂಘ ಕೂಡ್ಲಿ, ಹೌದು, ಮತ್ತೊಂದು ಶ್ರೀಧರ ಕೆಲವು ಹೋಗ್ತಿದ್ರಷ್ಟೇ, ನಮ್ಮ ಬ್ರಹ್ಮಲಿಂಗೇಶ್ವರ ಕೂರಾಡಿ, ಹಾಗೆ ಇನ್ನೊಂದು ಕೆಲವೆಲ್ಲ ಇತ್ತು ಅವರದ್ದು, ನಮ್ಮ ಕಂಡ್ಲೂರು ಅಂತ ಅಲ್ಲಿಗೆ ಹೋಗ್ತಾ ಇದ್ರು. ಕೋಟದೊಂದು ಕೋಟ, ಹೌದು, ಯಕ್ಷ ಸುಮನಾಸ ಅಂತ ಕೋಟ ಅಂತ ಇದೆ, ಅದ್ರಲ್ಲಿ ನಾವು ಇತ್ತೀಚೆಗೆ ಭಾಗವಹಿಸಿದ. ಆಗಿನ ಕಾಲದಲ್ಲಿ ಈ ಮಹಾಗಣಪತಿ ಯಕ್ಷಗಾನ ಸಂಘ ಉಂಟಲ್ಲ ನಮ್ದು ಮಾರಾಳಿ, ಅದರಲ್ಲಿ ಹೆಬ್ಬಾರರೇ ಭಾಗವತರಾಗಿದ್ದವರು, ಗುರುಗಳಾಗಿದ್ದರು. ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿಯೂ ಕೂಡ ಹಾಗೆ ಒಂದು ಯಕ್ಷಗಾನ ಸಂಘ, ಈಗ ಅಲ್ಲಿ ಅವ್ರದ್ದು ಯಕ್ಷಗಾನ ಸಂಘ ಯಾವುದು ಇಲ್ಲ, ನಡೀತಾ ಉಂಟು. ಕೆಲವು ಕಡೆ ಎಲ್ಲ ಪ್ರೋಗ್ರಾಮ್ ಇದ್ದಾಗ ಅವರೇ ಎಲ್ಲ ಒಟ್ಟಾಗಿ ಮಾಡ್ತಾರೆ. ಅಲ್ಲಿನ ಕಲಾವಿದರು ಕೂಡ ನನ್ನನ್ನು ಒಂದು ಅಚ್ಚುಮೆಚ್ಚಿಯಿಂದ ಕಂಡವರು, ತುಂಬಾ ಖುಷಿ ಆಗ್ತಿತ್ತು. ಕೂಡ್ಲಿ ಕೂಡ ಹಾಗೆ, ಕೂಡ್ಲಿ ನಮ್ಮಲ್ಲಿ ಗೊತ್ತಿರಬಹುದು, ಉಡುಪುರು ಕೂಡ್ಲಿ ಮನೆಯಲ್ಲೇ ನನಗೂ ಹೆಬ್ಬಾರು. ಆಗಿನ ಕಾಲದಲ್ಲಿ ನಮ್ಗೆ ವೆಹಿಕಲ್ಗಳಿಲ್ಲ. ಮಾರಾಳಿಯಲ್ಲೂ ಹಾಗೆ ಕರಬರ ಮನೆ ಅಂತ ಇದೆ, ಅವರೇ ನಮ್ಗೆ, ನಾವು ಸಾಯಂಕಾಲ ಹೋದ್ರೆ ಅಲ್ಲಿ ರಾತ್ರಿ ಯಕ್ಷಗಾನ ಕಲಿಸಿ ಬೆಳಿಗ್ಗೆ ನಾವು ಕರ್ಜವರೇ ನಡ್ಕೊಂಡ್ಬಿಡುವರು. ಕೂರಾಡಿಯಲ್ಲೂ ಕೂಡ ಹಾಗೆ, ಕೂರಾಡಿ ನಮ್ಮ ಇವ್ರ ಮನೆಯಲ್ಲಿ ಬಾಯರ್ ಗೊತ್ತಿರ್ಬೋದು, ರಾಮ್ ಬಾಯರ್ ಅಂತ, ಅವ್ರ ಮನೆಯಲ್ಲಿ ಹೋಗಿ ಸಂಜೆ ಎಲ್ಲ ಯಕ್ಷಗಾನ ಸಂಘದ ಕ್ಲಾಸ್ ಮಾಡಿ, ಅಂದ್ರೆ ಕೆಲವು ಪ್ರಾಕ್ಟೀಸ್ ಇದ್ರೆ ಅಲ್ಲಿ ಮಾಡಿ, ಮರುದಿವಸ ನಾವು ಬೆಳಿಗ್ಗೆ ಎದ್ಕೊಂಡು ಬರುವವರು. ಇಲ್ಲೂ ಕೂಡ ಕೂಡ್ಲಿಯಲ್ಲಿ ಹಾಗೆ ಉಡುಪುರ ಮನೆ, ಅದು ಮನೆ ತರ ಆಗಿದೆ ಯಾವಾಗ್ಲೂ ನಮ್ಗೆ. ಅದು ಹೆಬ್ಬಾರು ನಾನು ಒಟ್ಟಿಗೆ ಹೋಗುದು ಯಾವಾಗ್ಲೂ. ಅಲ್ಲೇ ಯಕ್ಷಗಾನ ಸಂಘದ ವೇಷವನ್ನು ತುಂಬಾ ಮಾಡಿದ ಅನುಭವ ಅವರಲ್ಲಿ. ಅಂದ್ರೆ ಅವರು ಒಂದು ಅತ್ಯಂತ ಪ್ರೀತಿಯಿಂದ ಕಂಡವರು ಕೂಡ್ಲಿ ಉಡುಪುರ ಮನೆಯವರು ಎಲ್ಲರೂ ಕೂಡ. ಅದರಲ್ಲಿ ನೀವು ಒಂದೊಂದು ಸಂಘದಲ್ಲಿ ಪಾತ್ರ ಮಾಡಿದ್ದೆ ಸರ್, ಒಂದೊಂದು ಯಕ್ಷಗಾನ ಇದ್ದಾಗ. ಇತ್ತೀಚೆಗೆ ಅದು ಯಕ್ಷ ಸುಮನಸ ಕೋಟ ಅಂತ, ಅಲ್ಲಿ ನಮ್ಮ ಮಗನೂ ಕೂಡ ಎಲ್ಲ ವೇಷ ಮಾಡ್ತಾನೆ, ಸೊ ಅಲ್ಲಿಗೆ ಹೋಗಿದ್ದೆ. ಮತ್ತೆ ಇವರು ನಮ್ಮ ಶ್ರೀಧರ ಹಂದೆ ಅವರ ಮಗ ಸುಜೇಂದ್ರ ಹಂದೆ, ಅವರೊಟ್ಟಿಗೆ ಕೂಡ ವೇಷ ಮಾಡಿದ್ದೆ. ಮತ್ತೆ ಇತ್ತೀಚೆಗೆ ಕಳೆದ 1-2 ವರ್ಷದಿಂದ, ಸುಮಾರು ಒಂದು 5-6 ವರ್ಷದಿಂದ ನನಗೆ ಯಕ್ಷಗಾನ ಕಲಾ ಕೇಂದ್ರ ಹೇಳಿದ್ನಲ್ಲ ಐರೋಡಿ, ರಾಜಶೇಖರ್ ಹೆಬ್ಬಾರ್ ತುಂಬಾ ಆತ್ಮೀಯರವರು, ನಿಗರ್ವಿ. ಮತ್ತೆ ನನ್ನನ್ನು ಡೈರೆಕ್ಟ್ ಆಗಿ ಏನಾದ್ರು ಹೇಳ್ಬೇಕು ಹೇಳಲೇ ಬಿಡುದವ್ರು, ಹೀಗೆ ಬರ್ಲೇಬೇಕು ನಾಡ್ದು ಅಂತ. ಯಾಕಂದ್ರೆ ಅಷ್ಟು ವಿಶ್ವಾಸಿಗರು. ಯಾಕಂದ್ರೆ ಎಲ್ಲ ಕಾಲದ ಎಲ್ಲಿಯಾದ್ರೂ ಹೊರಗಡೆ ಯಕ್ಷಗಾನ ಸಂಘ ಇದು ಅವರದ್ದು ಕಾರ್ಯಕ್ರಮ ಇರುದಾದ್ರೆ ನಾನೊಬ್ಬ ಸದಸ್ಯ ಇದ್ದೆ. ಯಾವ ಕಡೆ ಹೋಗಿದ್ದೇವೆ, ಹೈದರಾಬಾದಲ್ಲಿ 1-2 ದಿವಸ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಗೋವಾದಲ್ಲಿ ಕೂಡ ಅವರೊಟ್ಟಿಗೆ ಕಲಾ ಕೇಂದ್ರದವರು. ಇಲ್ಲಿ ಯಕ್ಷಗಾನ ಕಲಾ ಕೇಂದ್ರ ಇಲ್ಲಿ ಕೋಟದಲ್ಲಿ ಸಾಲಿಗ್ರಾಮದಲ್ಲಿ ಆಗ್ತಾ ಇರ್ತಾರೆ. ಪುರುಸೊತ್ತಿದ್ದ ಕರೀತಾರೆ, ಅಂದ್ರೆ ಪುರುಸೊತ್ತು ಯಾವಾಗ್ಲೂ ಕರೀತಾರೆ, ನಾನು ಹೋಗ್ಲಿಕ್ಕೆ ಆಗುದಿಲ್ಲ, ವೃತ್ತಿ ಒತ್ತಡದಲ್ಲಿ ಕಷ್ಟ ಆಗ್ತದೆ. ಅದರಿಂದ ತಾವು ಅತ್ಯಧಿಕವಾಗಿ ಮಾಡುವಂತ ಪಾತ್ರ ಅಂದ್ರೆ ನಿಮ್ಗೆ ಇಷ್ಟ ಆಗುವಂತ ಪಾತ್ರ ಯಾವುದು ಸರ್? ಸಾಧಾರಣ ಎಲ್ಲ ರೀತಿಯ ಪಾತ್ರ ಮಾಡಿದ್ದೆ. ಕೃಷ್ಣ ಪಾರಿಜಾತದ ಕೃಷ್ಣ, ಭಸ್ಮಾಸುರ ಮೊಯ್ನಿಯ ಭಸ್ಮಾಸುರ, ಕೆಲವೊಂದು ಖಳನಾಯಕಗಳನ್ನು ಮಾಡಿದ್ದೆ. ಆಮೇಲೆ ಚಂದ್ರಹಾಸನೂ ಮಾಡಿದ್ದೆ. ಈಗ ಚಂದ್ರಹಾಸ ಮಾಡುದಿಲ್ಲ, ದುಷ್ಟ ಬುದ್ಧಿ ಮಾಡ್ತಾ ಇದ್ದೇನೆ. ಹುಡುಗಾಟಿ ಕಾಲದಲ್ಲಿ ಚಂದ್ರಹಾಸ ಮಾಡಿದ್ದೆ. ದಕ್ಷ ಯಜ್ಞದ ಈಶ್ವರ ಮಾಡಿದ್ದೆ. ತುಂಬಾ ವೇಷಗಳು ನಮ್ಮ ಇದು ಭೀಷ್ಮ ಸಾಲ್ವ. ನಿಮಗೆ ಇಷ್ಟ ಆಗುದು ಇಷ್ಟ ಆದ್ದು, ನನಗೆ ತುಂಬಾ ಇಷ್ಟ ಆದ್ದು ಅಂದ್ರೆ ಭಸ್ಮಾಸುರ ರಾಕ್ಷಸ ವೇಷ. ಮತ್ತೆ ಅದು ಮತ್ತು ಸೌಮ್ಯ ಪಾಠದಲ್ಲಿ ಹೋಗುದು ಇದ್ರೆ ನಾನು ಕೃಷ್ಣ ತುಂಬಾ ಕೃಷ್ಣ ಮಾಡಿದ್ದೆ. ಭಸ್ಮಾಸುರ ಮೊಯ್ನಿ ನಂದು ಸಾಧಾರಣ ಒಂದು 200-300 ಪ್ರಯೋಗ ಆಯ್ತು ಅಂತ ಹೇಳುದು. ಭಸ್ಮಾಸುರ ಹೌದು, ಕೃಷ್ಣ ಪಾರಿಜಾತ ಹಾಗೆ. ಮತ್ತೆ ಎಲ್ಲೇ ಯಾವುದೇ ಇದ್ರು ಕೂಡ ಹೋಗ್ತಾ ಇದ್ದೆ, ಕರೆದ್ರೆ ಹೋಗ್ತಿದ್ದೆ. ಅಂದ್ರೆ ನಿಮ್ಮ ವೃತ್ತಿಯ ಮಧ್ಯೆ ಹೋಗ್ಬೇಕು, ಮಧ್ಯೆ ರಾತ್ರಿ ಯಕ್ಷಗಾನ ರಾತ್ರಿ ಇರ್ತದೆ ಜಾಸ್ತಿ. ಹೌದು, ಯಕ್ಷಗಾನ ಸಂಘ ಸಂಸ್ಥೆ ಇತ್ತೀಚೆಗೆ ಎಲ್ಲ ಕಾಲಮಿತಿ ಆಯ್ತು ಒಂದು ಬಿಸ್ಟ್ರಿ. ಅದ್ರ ಬಗ್ಗೆ ಕೇಳಬಹುದಿದ್ದೇನೆ ಸರ್. ಅದೇ ರೀತಿ ಸರ್,
ಯಕ್ಷಗಾನ ಅಂದ್ರೆ ನಿಮಗೆ ಮನೆಯಿಂದಲೇ ಬಂದಂತ ಈ ಕಲೆ ಅಂದ್ರೆ ನಿಮ್ಮ ತಂದೆಯವರು ಅಲ್ಲ ತಾಯಿ ನಿಮ್ಮ ಎಲ್ಲರೂ ನಿಮ್ಮ ಕಲೆ ನಿಮ್ಮ ಕುಟುಂಬದ ಬಗ್ಗೆ ಬಹಳಷ್ಟು ಕೇಳಲಿಕ್ಕಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ ಸರ್. ವಿರಾಮದ ನಂತರ ಮತ್ತೆ ಮಾತನ್ನು ಮುಂದುವರಿಸೋಣ. ಸರಿ ಸರಿ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮಗೆ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಕಲಾವಿದರು, ಹವ್ಯಾಸಿ ಕಲಾವಿದರು, ಅದೇ ರೀತಿ ವೃತ್ತಿಯಲ್ಲಿ ಪ್ರಿನ್ಸಿಪಲ್ ಆಗಿರತಕ್ಕಂಥವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೀವಿ ನಾವು. ಕರ್ಜೆಯವರು, ವೆಂಕಟೇಶ್ ಕ್ರಮಧಾರಿ ಅವರು, ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಹಾಗೆ ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಬಹಳಷ್ಟು ವರ್ಷಗಳಿಂದ 35 ವರ್ಷಗಳಿಂದ ಕಲಾ ಸೇವೆಯಲ್ಲಿದ್ದೀವಿ. ಕಲಾ ಸೇವೆ ಮಾಡೋದು ಬಹಳ ಕಷ್ಟ. ಅಂದರೆ ಯಕ್ಷಗಾನಕ್ಕೆ ನೀವು ಹಗಲು ವೃತ್ತಿ ಮಾಡಿಕೊಂಡು ರಾತ್ರಿ ಯಕ್ಷಗಾನಕ್ಕೆ ಹೋಗ್ಕೊಂಡು ಮನೆಯವರೊಂದಿಗೆ ಸಮಯ ಸಿಗೋದು ಬಹಳಷ್ಟು ಕಡಿಮೆ. ಯಾಕಂದರೆ ಬೆಳಿಗ್ಗೆ ವೃತ್ತಿಗೆ ಬಂದರೆ ಸಂಜೆ 7 ಗಂಟೆಗೆ ಹೋಗಿ ಮತ್ತೆ ಮನೆಯವರೆಲ್ಲ ಮಲ್ಕೊಂಡ ಮೇಲೆ ಮನೆಗೆ ಹೋಗ್ತೀರಿ. ಎಲ್ಲ ಯಕ್ಷಗಾನ ಕಲಾವಿದರು ಪಾಡ ಅಷ್ಟೇ. ಯಾಕಂದರೆ ಮೊದಲೆಲ್ಲ ಅಂದರೆ ತಿಂಗಳುಗಟ್ಟಲೆ ವರ್ಷ ಇಡೀ ಬರೋದಿಲ್ಲ ಮನೆಗೆ, ಅಂಥ ಪರಿಸ್ಥಿತಿ ಇತ್ತು. ಈಗಾದರೂ ಬಿಡಿ, ಈಗ ಮಧ್ಯ ರಸ್ತೆಯಲ್ಲಿ ಮಧ್ಯರಾತ್ರಿ ಬಂದು ಆಕ್ಸಿಡೆಂಟ್ ಆಗೋದು ಬಹಳಷ್ಟು ಜಾಸ್ತಿ ಆಗಿದೆ. ಯಾಕಂದರೆ ಇದು ಒಂಥರ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ನಿದ್ರೆ ಕಣ್ಣಲ್ಲಿ ಬರ್ತಾ ಇರ್ತಾರೆ ಪಾಪ. ಎಷ್ಟೋ ಜನ ಕಲಾವಿದರು ನಾವು ನೋಡಿದ್ದೇವೆ, ಸ್ಟ್ರೈನ್ ಗೊತ್ತಾಗದೆ ಆಕ್ಸಿಡೆಂಟ್ ಆಗಿ ಒಳ್ಳೊಳ್ಳೆ ಕಲಾವಿದರು ನಾವು ಕಳ್ಕೊಂಡಿದ್ದೇವೆ. ಅದೇ ರೀತಿ ಯಕ್ಷಗಾನ ಸಂಪೂರ್ಣ ಇದ್ದಾಗ ಆ ರೀತಿ ಆಗ್ತಿರ್ಲಿತ್ತು. ಅವರೊಟ್ಟಿಗೆ ಇರ್ತಿದ್ರು, ರಕ್ಷಣೆ ಇರ್ತಿತ್ತು. ಬೆಳಿಗ್ಗೆವರೆಗಿದ್ದಾಗ ರಕ್ಷಣೆ ಇರ್ತಿತ್ತು. ಈಗ ನೀವು ಹೇಳೋದಾದರೆ ಈ ಇಷ್ಟು ವರ್ಷದ ನಿಮ್ಮ ಅನುಭವದಲ್ಲಿ ಈ ಕಾಲಮಿತಿ ಯಕ್ಷಗಾನ ಈಗ ಬಂದಿದೆ, ಬೇಕು ಇಲ್ಲ ಅಂತಲ್ಲ, ಆದರೆ ಅದರ ಬಗ್ಗೆ ಮತ್ತು ಮೊದಲನೇ ಯಕ್ಷಗಾನದ ಬಗ್ಗೆ ಒಂದು ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಜನ ಬದಲಾವಣೆ ಕೇಳ್ತಾರೆ. ಹೌದು ಸರ್, ಬೇಕೇ ಬೇಕು. ಅಂದ್ರೆ ಇಡೀ ರಾತ್ರಿ ಯಾರಿಗೂ ಪುರ್ಸೋತಿಲ್ಲ, ಆಗುದಿಲ್ಲ ಅಂತ. ಆದ್ರೆ ಒಂದು ಕಾಲದಲ್ಲಿ ಬೇರೆ ಯಾವ ಮನೋರಂಜನೆ ಇರಲಿಲ್ಲ, ಆಗ ಬೇಕಿತ್ತು. ಆಗ ಯಕ್ಷಗಾನವೇ ಪ್ರಧಾನವಾಗಿ. ಆರೋಗ್ಯ ಒಳ್ಳೆ ಇತ್ತು, ಆರೋಗ್ಯ ಒಳ್ಳೆದಿತ್ತು. ಹೌದು ಹೌದು, ಆರೋಗ್ಯ ಫುಡ್ ಎಲ್ಲ ಒಳ್ಳೆ ಇತ್ತು, ತಿನ್ಲಿಕ್ಕೆ ಆಹಾರ ಒಳ್ಳೆ ಇತ್ತು. ಹೌದು, ಈಗಿನ ಆಹಾರ ನಮ್ಮನ್ನ ಬೇಗ ಸುಸ್ತು ಮಾಡ್ತದೆ. ಹೌದು, ಒಂದು ಯಕ್ಷಗಾನ ಅಂದ್ರೆ ಬಹಳ ಒಂದು ಆಸಕ್ತಿಯಿಂದ ನೋಡುವವರು ಇದ್ರು ರಾತ್ರಿಯಿಂದ ಬೆಳಿಗ್ಗೆವರೆಗೂ. ಹೌದು, ಅದಕ್ಕೆ ಬೇರೆ ಬೇರೆ ಕಾರಣ ಕೊಡ್ತಿದ್ರು. ರಾತ್ರಿ ಬರ್ತಾರೆ, ರಾತ್ರಿ ಮಧ್ಯರಾತ್ರಿ ಹೋಗ್ಲಿಕ್ಕೆ ಆಗುದಿಲ್ಲ, ಅವ್ರು ಬೆಳಗ್ಗೆವರೆಗೆ ಇರ್ತಾರೆ, ಒಂದು ಕಾರಣವೂ ಇರ್ತಿತ್ತು. ಆಮೇಲೆ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ಅಂದ್ರೆ ಈಗಿನ ಹಾಗೆ ನಿಮ್ಮ ಈ ಚಾನಲ್ ಇದ್ದ ಹಾಗೆ ಯಾವುದೇ ಒಂದು ಅವಕಾಶ ಇರಲಿಲ್ಲ, ಮಾಧ್ಯಮಗಳಿಗೆ ಇರಲಿಲ್ಲ. ರೇಡಿಯೋ ಒಂದಿತ್ತಷ್ಟೇ. ಆ ರೇಡಿಯೋದಲ್ಲೂ ನಾವು ಬುಧವಾರ ಯಕ್ಷಗಾನವನ್ನ ಕೇಳ್ತಿದ್ವಿ. ನಾವು ಕೂತ್ಕೊಂಡು 9:30 ಇಂದ 10 ಕಾಯ್ಕೊಂಡು ಕೂತ್ಕೊಂಡು ಕೇಳ್ತಿದ್ವಿ. ಈ ಯಕ್ಷಗಾನಕ್ಕಂದ್ರೆ ಆಗಿನ ಕಾಲದಲ್ಲಿ ಕಾಲಮಿತಿ ಅಲ್ಲ, ಇಡೀ ನೈಟ್ ಬೇಕಾಗ್ತಿತ್ತು. ಕ್ರಮೇಣ ಕಾಲ ಬದಲಾದಂತೆ ಏನಾಯ್ತು, ಜನರು ಉಳಿಲಿಕ್ಕೆ ಸಿದ್ಧರಿಲ್ಲ. ಆದ್ರೆ ಈಗಲೂ ಸಿದ್ಧರಿಲ್ಲ. ಕಾಲಮಿತಿ ಅಂದ್ರೆ 7 ರಿಂದ 10 ಗಂಟೆ 12 ಗಂಟೆವರೆಗೆ ಮಾಡಿದ್ರು 10 ಗಂಟೆಗೆ ಜನ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ಯಾರಿಗೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪೂರ್ಣ ಪ್ರಮಾಣದ ಯಕ್ಷಗಾನದಲ್ಲಿ ಇರುವಂತಹ ಒಂದು ಎಲ್ಲದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಬಹಳ ಸಮಯ ಬೇಸರದ ವಿಚಾರ. ಯಾಕೆಂದ್ರೆ ಅಲ್ಲಿ ಯಕ್ಷಗಾನ ಒಂದು ಸಂಘ ಅಥವಾ ಮೇಳ ಅಂತ ಹೇಳಿದ್ರೆ ತಕ್ಷಣ ನೀವು ನೋಡಿರ್ಬೋದು, ಈಗ ಕೆಲವೊಂದು ಮೇಳದವರು ಅದನ್ನು ಉಳಿಸ್ಕೊಂಡಿದ್ದಾರೆ, ಕೆಲವೊಂದು ಮೇಳನ್ನು ಉಳಿಸ್ಕೊಳ್ಳಿಲ್ಲ ಅಂತ ನಾನು ಹೇಳೋದಿಲ್ಲ. ಜನರಿಗೆ ಅದು ಬೇಡವಾಗಿರ್ತದೆ. ಅಲ್ಲಿ ಇದರಲ್ಲಿ ಯಕ್ಷಗಾನದಲ್ಲಿ ಪ್ರಾರಂಭದಲ್ಲಿ ಸಭಾಲಕ್ಷಣ, ಭಾಗವತರು ಬಂದು ಹೇಳುವುದು, ಹಿಂದಿನ ಪದ್ಯಗಳು ಎಲ್ಲವೂ ತಾಳಕ್ಕೆ ಸರಿ ಇದಾಗುವ ಹಾಗೆ, ಅವನಿಗೆ ರಾಗಜ್ಞಾನ ಬರುವ ಹಾಗೆ ಸಂಗೀತದವನು ಎಲ್ಲವೂ ಪ್ರಾಕ್ಟೀಸ್ ಮಾಡ್ತಾನೆ. ಕಲಿಯುತ್ತಾದ ಮೇಲೆ ಇಲ್ಲಿ ಬಂದು ಸಭಾಲಕ್ಷಣ ಅಂತ ಬರ್ತದೆ, ಸ್ತ್ರೀವೇಷವನ್ನು ಕುಣಿಸ್ತಾರೆ. ಒಡ್ಡೋಲ್ಗ ಆಗ್ಬೇಕಾದ್ರೆ ಮೊದಲು ಇದು ಕಟ್ವೇಷ ಇರ್ತದೆ, ಬಾಲಗೋಪಾಲರು ಅಂತ ಹೇಳ್ತೇವೆ. ಅದನ್ನ ಮೊದಲು ಕೋಡಂಗಿಗಳು ಇರ್ತವೆ. ಇದೆಲ್ಲ ಬಂದದ್ದು ಯಾಕೆ ಅಂದ್ರೆ ಆ ಭಾಗವತ ಸಂಗೀತ ಮಾಡುವವ ಎಲ್ಲದನ್ನು ಕಲ್ತುಕೊಳ್ಳಿ ಅಂತ ಒಂದು ಉದ್ದೇಶ ಇದ್ದಿರಬಹುದು. ಆದ್ರೆ ಈಗ ಅದನ್ನು ಮಾಡಿದ್ರೆ ಇದನ್ನ ನೋಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲ ಬೇಕು. ನಾನು ಹೇಳೋದಾದ್ರೆ ಈ ಕೆಲವೊಂದು ಮೇಳದವರು, ನಿಮ್ಮ ತೆಂಕು ಮೇಳದವರು, ಕಟೀಲ್ ಮೇಳದವರೆಲ್ಲ ಕೆಲವರೆಲ್ಲ ಉಳಿಸ್ಕೊಂಡಿದ್ದಾರೆ. ಆದ್ರೆ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ
ಟೆಂಟ್ ಮೇಳದವರು ಹಣ ಕೊಟ್ಟು ಬರುವವರು ಅವರು, ಅವರಿಗೆ ಇದೆಲ್ಲ ಬೇಡ ಆಗಿರ್ತದೆ. ಟೆಂಟ್ ಮೇಳ ಬೆಳಿಗ್ಗೆವರೆಗೆ ಇರುತ್ತದೆ. ಈಗಲೂ ಕೆಲವು ಕಾಲಮಿತಿ ಮಾಡಿದ್ದಾರೆ. ಆದ್ರೆ ನಾನು ಕಾಲಮಿತಿಗಿಂತ ನನಗೆ ಇಡೀ ರಾತ್ರಿ ಯಕ್ಷಗಾನವೇ ಒಳ್ಳೇದು ಅನ್ಸುತ್ತೆ. ಬೇಗ ಶುರು ಮಾಡಿದ್ರು ತೊಂದರೆ ಇಲ್ಲ. ಬೇಗ ಶುರು ಮಾಡಿದ್ರು ತೊಂದರೆ ಇಲ್ಲ. ಆದ್ರೆ ಈಗಿನ ಕಾಲಮಿತಿಯಲ್ಲಿ ಬಂದು ಎಷ್ಟೋ ಜನ ಸಣ್ಣ ಪ್ರಾಯದವರಿಗೆ ಜೀವ ಕಳ್ಕೊಂಡಿದ್ದಾರೆ. ಅರ್ಧರ್ಧ ಮೊನ್ನೆ ತಾನೆ ಹೋದ್ ಯಕ್ಷಗಾನ ಕ್ಯಾನ್ಸಲ್ ಆಯ್ತು ಅಂತ ಬಂದ್ರು ಅವರು, ಬರುವಾಗ ಆಕ್ಸಿಡೆಂಟ್ ಆಗಿ ಸತ್ತ ಒಬ್ಬ. ಮತ್ತೊಬ್ಬ ಮೊನ್ನೆ ಏನೋ ಮಳೆ ಗಾಳಿ ಬಂತು ಅಂತ ಏನೋ ಎಲೆಕ್ಟ್ರಿಕ್ ವೈರ್ ಬಿದ್ದು ಸತ್ತ. ಇದು ಎಲ್ಲ ಬಹಳ, ಅದಕ್ಕೆ ಇವ್ರು ಮಾಡಿದ್ದಾರೆ ಹಾಗೆ ಧರ್ಮಸ್ಥಳ ಮೇಳದವರು ಎಲ್ಲ ಇರಲೇಬೇಕು ಅಂತ ಹೇಳಿ ಅಲ್ಲೇ ಮಲಗಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಬೇಕಿದ್ರೆ ಹಾಗಿದ್ರೆ ಮಾಡಬಹುದು ಅಂತ. ಇದರಲ್ಲಿ ದೊಡ್ಡ ದೊಡ್ಡ ಮೇಳಗಳು ಮಾಡಬಹುದು ದೇವಸ್ಥಾನದ ವತಿಯಿಂದ ನಡೆಯುವುದು ಬಿಟ್ರೆ, ಕೆಲವೊಂದು ಮೇಳೆ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ ಅಂತ. ಅದಕ್ಕೆಲ್ಲ ಖರ್ಚು ಬೀಳ್ತದೆ. ಯಾವ್ದಕ್ಕೂ ಒಂದು ಪರಿಹಾರ ದೊರಕಲಿ. ಯಾಕಂದ್ರೆ ನಮ್ಮ ಕಲಾವಿದರು ಅದಕ್ಕೆ ಬರುವ ಕಲಾವಿದರು ಕೂಡ ಎಚ್ಚರಿಕೆಯಿಂದ ಬರಲಿ. ನಿದ್ರೆ ಬಂದ್ರೆ ಎಲ್ಲರೂ ಮಲ್ಕೊಳ್ಳಿ, ಗಾಡಿ ಇಟ್ಟು ಆಮೇಲೆ ಬರಲಿ. ಯಾಕಂದ್ರೆ ಜೀವನ ಸುಮ್ಮನೆ ಹೋಗ್ತದೆ. ಕಲಾವಿದರು ಒಬ್ರು ಕಲಾವಿದರು ಕಳ್ಕೊಂಡಾಗಿರ್ತಾರೆ. ಕಲಾವಿದರಲ್ದಿರೋ ಒಂದು ಮನುಷ್ಯ ಸುಮ್ಮನೆ ಆಗಿ ಅವರ ಒಂದು ತಪ್ಪಿಂದಾಗಿ. ಹೌದು, ಯಾಕಂದ್ರೆ ನನಗೆ ಅನುಭವ ಆಗಿದೆ. ಹೌದು, ಈಗ ನೋಡಿ ಕೊರೋನಾ ಬಂದ ಮೇಲೆ ಎಲ್ಲ ಕಾಲಮಿತಿಯೇ ಪ್ರಾರಂಭ ಮಾಡಿದ್ರು. ಕೊರೋನಾ ಟೈಮಲ್ಲಿ ಅದು ಬಂತು ಜಾಸ್ತಿ. ಅದರ ನಂತರ ಎಲ್ಲ ಕಾಲಮಿತಿ ಆದೇಶ ಬಂದಿತ್ತು. ಆಗ ಎಲ್ಲ ತೀರ್ಮಾನ ಮಾಡಿ ಕಾಲಮಿತಿ ಮಾಡೋಣ ಇಂಟ್ರೆಸ್ಟೊಳಗೆ ಅಂತ. ನನಗೆ ಏನು ಅಕಸ್ಮಾತ್ ಆಗಿ ನಾನು ಇದು ಐರೋಡಿ ಕಲಾ ಕೇಂದ್ರ ಅಲ್ಲಿ ನಾನು ವೇಷ ಮಾಡುವವನು. ಅವ್ರದ್ದೊಂದು 1-2 ವರ್ಷದ ಹಿಂದೆ ಈ ಅಷ್ಟಮಿ ಸಮಯದಲ್ಲಿ ಒಂದು ಹಟ್ಟಿ ಅಂಗಡಿಯಲ್ಲಿ ಯಕ್ಷಗಾನ, ಹಟ್ಟಿ ಅಂಗಡಿ ದೇವಸ್ಥಾನದಲ್ಲಿ ಒಂದು ಯಕ್ಷಗಾನ ಇತ್ತು. ಯಾವುದೋ ಒಂದು ಜಾಂಬವತಿ ಕಲ್ಯಾಣ ಇತ್ತು. ಅದ್ರಲ್ಲಿ ಕೊಂಡದಕುಳಿಯವರು ಇದ್ರು, ನಾನು ಇದ್ದೆ, ಎಲ್ಲರೂ ಇದ್ವಿ. ಅಲ್ಲಿ ರಾತ್ರಿ 1 ಗಂಟೆ, ಇದು 10-11 ಗಂಟೆಗೆ ಯಕ್ಷಗಾನ ಪ್ರಾರಂಭ ಅಂತ ಹೇಳಿದ್ರು. ನಾವು ಇಲ್ಲಿಂದ ವೆಹಿಕಲ್ಗಳನ್ನೆಲ್ಲ ನನ್ನ ಕಾರನ್ನಲ್ಲಿ ಸಾಲಿಗ್ರಾಮ ಕಲಾ ಕೇಂದ್ರದಲ್ಲಿ ಹೆಬ್ಬಾರಲ್ಲಿ ಇಟ್ಟು ಮತ್ತೆ ಅವರ ವೆಹಿಕಲ್ ಅಲ್ಲಿ ಹೋದೆ. ಅಲ್ಲಿ ಹೋಗಿ ಯಕ್ಷಗಾನ ಶುರುವಾಗುವಾಗಲೇ 1:30 ಗಂಟೆ ಆಗಿತ್ತು. ಯಾಕಂದ್ರೆ ಮೊದಲು ಬೇರೆ ಕಾರ್ಯಕ್ರಮ ಇತ್ತು. 1:30 3:30-4 ಗಂಟೆ ಒಳಗೆ ಮುಗೀತು. ನನಗೆ ಮರುದಿವಸ ಕಾಲೇಜಿಗೆ ಹೋಗ್ಬೇಕು. ಕೂಡ್ಲೆ ಹೊರಟ್ವಿ ನಾವು. ಅವರ ಕಾರಲ್ಲಿ ಅಲ್ಲಿವರೆಗೆ ಬಂದು ಜೋರು ಮಳೆ ಬರ್ತಾ ಇತ್ತು. ಅಲ್ಲಿ ಬಂದು ಅಲ್ಲಿ ಸಾಲಿಗ್ರಾಮ ಕಲಾ ಕೇಂದ್ರದಲ್ಲಿ ಅವರ ಕಾರಿನಲ್ಲಿ ಇಳಿದು ನನ್ನ ಕಾರ್ ಹಿಡ್ಕೊಂಡು ಕುಂಜಾಲ ಹತ್ರ ಬರುವಾಗ ನನಗೆ ನಿದ್ದೆ ಬಂದು ನಾನು ಬಿದ್ದೆ. ಕಾರಲ್ಲಿ ಹೊಂಡಕ್ಕೆ ಬಿದ್ದೆ. ಅದೃಷ್ಟವಶಾತ್ ನನಗೇನಾಗಲಿಲ್ಲ, ಕಾರಿಗೆ ಮಾತ್ರ ತುಂಬಾ ಇದಾಯಿತು ಬಿಡಿ. ಆದ್ರೆ ಅದನ್ನೇ ನಾನು ಹೇಳುದು, ಈ ಒಂದು ಅದು ಏನು ಕಾರಣ ಅಂದ್ರೆ ನಾವು ಕಾಲಮಿತಿಯಲ್ಲಿ ಅದಕ್ಕೆ ಒಗ್ಗೂಡ್ಕೊಂಡೇ ಇದ್ದವರಲ್ಲ ಸ್ವಲ್ಪ ಟೈಮಲ್ಲಿ. ಇದು ಏನಾಯ್ತು ಅಂದ್ರೆ ನನಗೆ ಅಲ್ಲಿ ನಿದ್ದೆ ಬಂದು ಮಿತಿ ದಾಟಿ ನಿದ್ರೆ ಬೆಳಗಿನ ಜಾವ ನಿದ್ರೆ ಬಂತು. ಯಾಕಂದ್ರೆ ಈಗ ವರ್ಷ ಆದಾಗೆ ಅದ್ರದ್ದು ಇದಾಗ್ತದೆ. ಯಾಕಂದ್ರೆ ನಾನು ಒಂದು ಕಾಲದಲ್ಲಿ 3 ವೇಷ ಒಟ್ಟಿಗೆ ಅಂದ್ರೆ ಮಧ್ಯಾಹ್ನ 2ರಿಂದ 5ರವರೆಗೆ ಒಂದು ಕಡೆ, 7ರಿಂದ 10ರವರೆಗೆ ಒಂದು ಕಡೆ, 10ರಿಂದ ಬೆಳಿಗ್ಗೆವರೆಗೆ ಒಂದು ಕಡೆಯಲ್ಲಿ ನಾನು ಈ ಒಂದು ಗಣೇಶೋತ್ಸವ ಸಮಯದಲ್ಲಿ ನಮ್ಮ ಶ್ರೀಧರ್ ಹೆಬ್ಬಾರೆ ಕರ್ಕೊಂಡೋಗಿ ನನ್ನನ್ನು ವೇಷ ಮಾಡಿಸಿದವರು. ಅಲ್ಲಿವರೆಗೆ ಬಂದು ಮನೆಗೆ ಬಂದು ಟೀಯನ್ನು ಕುಡಿದು ಬೆಳಿಗ್ಗೆ ಕಾಲೇಜಿಗೆ ಹೋಗಿ ಪಾಠ ಮಾಡಿ ಮತ್ತೆ ಬಂದು ಮಲಗುವ ನಾನು ಸಂಜೆ. ಅಂದ್ರೆ ಆ ತರ ಇತ್ತು. ಆದ್ರೆ ಆಗಲ್ಲ ಈ ಮೇಳದವರೆಲ್ಲ ಅಷ್ಟೆಲ್ಲ ಇರ್ಲಿಲ್ಲ. ಬೇರೆ ಬೇರೆ ಕಲಾವಿದರು ಅಂದ್ರೆ ಸಂಘದವರದ್ದೇ ಪ್ರದರ್ಶನ ಜಾಸ್ತಿ ಇತ್ತು. ಹಾಗಾಗ್ಲಿಕ್ಕೋಗಿ ಈ ಕಾಲಮಿತಿ ಮತ್ತೆ ಇಡೀ ರಾತ್ರಿಗೆ ಹೋಲಿಸಿದ್ರೆ ನಾವು ಸ್ವಲ್ಪ ಜನ ಕಾಲಮಿತಿಯೇ ಬೇಕಂತ ಹೇಳ್ತಾರೆ. ಕಾಲಮಿತಿ ಬೇಕು, ರಕ್ಷಣೆ ಬೇಕು, ಕಲಾವಿದರಿಗೆ ರಕ್ಷಣೆ ಬೇಕು. ಹೌದೌದು. ಅದೇ ರೀತಿ ಸರ್, ತಮ್ಮ ಇಷ್ಟು ವರ್ಷದ ಯಕ್ಷಗಾನ ಪಯಣಕ್ಕೆ ನಿಮ್ಮ ಮನೆಯವರ ಸಹಕಾರ ಹೇಗಿದೆ? ಅಂದ್ರೆ ಮನೆಯವರು ನಿಮ್ಮ ಮಂಡಳಿ, ಯಾಕಂದ್ರೆ ಅವರು ಸಹಿಸ್ಕೊಳ್ಬೇಕು ನಿಮ್ಮನ್ನ. ಯಾವ ಟೈಮಿಗೆ ಬಂದ್ರು ಅವರಿಗೆ ಮಾಡಿ ಹಾಕ್ಬೇಕು, ಉಪಚರಿಸಬೇಕು. ಅವರ ಪಾತ್ರ ಬಹಳ ದೊಡ್ಡದಿದೆ. ನೀವು ಅವರು ನಿಮ್ಗೆ ಸಪೋರ್ಟ್ ಕೊಟ್ರೆ ಮಾತ್ರ ನೀವು ಮುಂದೆ ಹೋಗ್ಲಿ ಸರ್. ಸರ್ ಅವ್ರ ಹೆಸರೇನು ಮತ್ತೆ ಅವರ ಬಗ್ಗೆ ಮತ್ತೆ ಮಕ್ಕಳ ಬಗ್ಗೆ ಒಂದೆರಡು? ನನ್ನ ಧರ್ಮಪತ್ನಿ ಗೀತಾ ಅಂತ, ಅವರು ಅಲ್ಲಿ ಸಮೀಪದ ಶಿರಿಯಾರದ ಹತ್ರ ಗುಡ್ಡಟ್ ಅಂತ, ಹಾರೇಡಿ ಅಂತ ಕರೀತಾರೆ, ಉಪಾಧ್ಯರ ಮನೆಯವರು. ಅವರ ಅಣ್ಣ ತಂದೆ ತಾಯಿಯನ್ನ ಬಾಲ್ಯದಲ್ಲೇ ಕಳ್ಕೊಂಡವ್ರು ಇವರೆಲ್ಲ. ಅಣ್ಣ ಅತ್ತಿಗೆ ಅವರೇ ಗಣೇಶೋಪಾಧ್ಯ ಅಂತ, ಇದು SBI-ನಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದವರು. ಆಮೇಲೆ ಸತ್ಯನಾರಾಯಣ ಉಪಾಧ್ಯ ಎಲ್ಲ ಇದ್ದಾರೆ. ಮೂಲ ಅವರೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಇವರಿಗೆಲ್ಲ ಮದುವೆ ಮಾಡಿಸಿದವರು. ನಮ್ಮ ಮನೆಗೆ ಬಂದಾಗ ಆಗ ನಮ್ದು ಯಕ್ಷಗಾನದಲ್ಲಿ ತುಂಬಾ ಇತ್ತು. ಅವರ ಸಪೋರ್ಟ್ ಇಲ್ಲದೆ ಯಾರು ಮಾಡ್ಲಿಕ್ಕಾಗೋದು. ತುಂಬಾ ಸಪೋರ್ಟ್ ಮಾಡ್ತಿದ್ರು ನಮ್ಗೆ. ಮೇಯ್ನ್ ಆಗಿ ಅದೇ ಬೇಕಾಗಿರೋದು. ನೀವು ಹೇಳದಾಗಿ ಮಡದಿಯಾದವಳು ತನ್ನ ಗಂಡನಿಗೆ ಸಹಾಯ ಮಾಡಿದ್ರೆ ಮಾತ್ರ ಅದು ಆಗ್ತದೆ, ಬಿಟ್ರೆ ಮತ್ತಾಗ್ಲಿಕ್ಕಿಲ್ಲ. ತುಂಬಾ ನನಗೆ ಒಂದು ಸಹಾಯ ಮಾಡಿದವಳು. ನಾನು ಯಕ್ಷಗಾನ ಮುಗಿಸಿ ರಾತ್ರಿ 1 ಗಂಟೆ ಬರಲಿ, 2 ಗಂಟೆಗೆ ಬರಲಿ, ಅದೇನು ಬೇಸರ ಮಾಡ್ಕೊಳ್ಳದೆ. ಪ್ರಾರಂಭದಲ್ಲಿ ತುಂಬಾ ಕಡೆ ನಾನು ನನ್ನೊಟ್ಟಿಗೆ ಬರ್ತಿದ್ಲು ಯಕ್ಷಗಾನಕ್ಕೆ. ಯಕ್ಷಗಾನ ನೋಡ್ಕೊಂಡು ನಾವು ಅಂದ್ರೆ ಸಂಘ ಸಂಸ್ಥೆಗಳದ್ದೇ ಯಕ್ಷಗಾನ ಆಗ್ತಿದ್ವಿ. ನನ್ನ ಯಕ್ಷಗಾನ ಎಲ್ಲಿದ್ರು ಬರ್ತಾ ಇದ್ವಿ. ಆಮೇಲೆ ಕಾಲಕ್ರಮೇಣ ಮುಂದುವರಿತು. ನಾನು ತುಂಬಾ ವೇಷ ಮಾಡ್ತಾ ಇದ್ದೆ, ಜವಾಬ್ದಾರಿ ವೇಷ.
ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಾನು ನೋಡ್ಕೊಂಡವಳು. ಈಗಲೂ ಕೂಡ ಯಕ್ಷಗಾನದ ಬಗ್ಗೆ ಅವರಿಗೂ ಭಜನೆ ಭಜನೆ. ಹೌದು, ಅಲ್ಲಿ ಪೇತ್ರಿಯಲ್ಲಿ ಒಂದು ವಿಪ್ರ ಮಹಿಳೆ ಅಂತ ಒಂದು ಸಂಘ ಇದೆ, ಶಿವಾನಿ ಅಂತ, ಅಲ್ಲಿಯೂ ಭಜನೆ ಕೂಡ ಹೋಗ್ತಾಳೆ ಅವಳು. ಹಾಗೆ ನನ್ನ ಮಗ ಇದ್ದಾನೆ ವೇದಾಂತ ಕ್ರಮಧಾರಿ ಅಂತ, ಅವನು ಇಲ್ಲಿ ಉಡುಪಿಯಲ್ಲಿ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಹೇಳುವ ಒಂದು ಶಾಪ್ ಮಾಡ್ಕೊಂಡಿದ್ದಾನೆ. ಅವನಿಗೆ ಈಗ 26-27 ವರ್ಷ. ನನ್ನ ಸೊಸೆ ಬೇಗ ಮದುವೆ ಮಾಡಿದೆ, ಅವಳು ಕೂಡ ಯಕ್ಷಗಾನದಲ್ಲಿ ವೇಷ ಮಾಡುವವಳು. ನನ್ನ ಮಗನು ಕೂಡ ಯಕ್ಷಗಾನದಲ್ಲಿ ವೇಷ ಮಾಡ್ತಾನೆ. ಅವಳು ಕೂಡ ಆಳವಾಸಲ್ಲಿ ಕಲ್ತವಳು, ರಕ್ಷಾ ಅಂತ, ಶ್ರೀರಕ್ಷಾ ಅಂತ. ಇವನ ಹೆಸರು ವೇದಾಂತ್ ಅಂತ. ನಾನು ಅವನಿಗೆ ಯಕ್ಷಗಾನದ ಗುರುಗಳೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮದನ್ನು ನಾನು ಹೊಗಳ್ಕೊಳ್ಬಾರ್ದಂತೆ, ಆದ್ರೆ ಇದ್ದ ವಿಚಾರ ಹೇಳೋದು. ಅವನಿಗೆ ನಾನು ಯಕ್ಷಗಾನ ಕಲಿಸಿದವನೇ ಅಲ್ಲ, ಆದ್ರೆ ನನ್ನ ಹತ್ರ ಯಕ್ಷಗಾನದ ಕ್ಯಾಸೆಟ್ಗಳು ತುಂಬಾ ಇತ್ತು. ಅದರಲ್ಲಿ ಹೆಚ್ಚಿಗೆ ನಿಮ್ಮ ಕಣ್ಣಿ ಮನೆ ಅಂತವ್ರದ್ದೇ ವಿಡಿಯೋ ಕ್ಯಾಸೆಟ್ ಇತ್ತು ತುಂಬಾ ಮೊದಲು, CD ಇರುವಾಗ. ಆಮೇಲೆ ಈಗ ಎಲ್ಲ ಮೊಬೈಲ್ ಎಲ್ಲ ಬಂತು, ಇದರೆಲ್ಲ ಬಂತು ಬಿಡಿ. ಆವಾಗ ಅವನೇ ಒಂದು CD ಹಾಕೊಳ್ಳೋದು, ಅವನು ಕುಣಿಯುವುದು 6ನೇ ಕ್ಲಾಸಲ್ಲಿರುವಾಗ, 5ನೇ ಕ್ಲಾಸಲ್ಲಿರುವಾಗ ಎಲ್ಲ. 3ನೇ ಕ್ಲಾಸಿಗೆ ಅವನು ವೇಷ ಮಾಡಿದ್ದಾನೆ. ಹೌದು, ಇದು ಮಾಡ್ತಿದ್ದ, ಕುಣಿತಾ ಇದ್ದ, ಕರೆಕ್ಟಾಗಿ ಕುಣಿತಾ ಇದ್ದ. ಆ ಸಮಯದಲ್ಲಿ ಅವನಿಗೆ ಈ ಬಾಲಗಂಧರ್ವ ಅಂತ ETV ಅವರು 10 ವರ್ಷದ ಒಳಗಿನ ಮಕ್ಕಳಿಗೆ ಅವರ ಪ್ರತಿಭೆಯನ್ನ ಉಡುಪಿಯಲ್ಲೇ ಬಂದು ಪ್ರತಿಭಾನ್ವೇಷಣೆ ಅಂತ ಮಾಡಿದ್ರು. 100 ಮಕ್ಕಳಲ್ಲಿ ಒಂದು 3 ಜನ ಸೆಲೆಕ್ಟ್ ಆದ್ರು. ಒಬ್ರು ಕರೆ ಮಾಡಿದ್ದಾರೆ ಸರ್, ಆಮೇಲೆ ಯಾರು ಅಂತ ನೋಡೋಣ. ಸರಿ, ಅವ್ರು ಹೇಳೋದಿಲ್ಲ, ನೀವೇ ಹೇಳ್ಬೇಕು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ನಿಮ್ಮ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಇಂದು ನಮ್ಮೊಂದಿಗೆ ನಿಮ್ಮವರಿದ್ದಾರೆ, ಕ್ರಮಧಾರಿಗಳಿದ್ದಾರೆ. ಅವರೊಂದಿಗೆ ಮಾತನಾಡಿ ನೀವು ಯಾರು ಅಂತ ಹೇಳ್ತಾರೆ ನೋಡೋಣ. ವೆಂಕಟೇಶ್ ನಮಸ್ತೆ. ನಮಸ್ತೆ, ಶ್ರೀಕಾಂತ್ ಕಲ್ಕೂರು. ಅವರನ್ನು ಪ್ರೀತಿಯಿಂದ ಮಾಸ್ಟ್ರೇ ಅಂತ ಕರೆಯೋದು ನಾವು. ಹೌದಾ? ನನ್ನ ಸೋದರ ಮಾವನ ಮಗನೆಯವರು. ಹೌದಾ? ಹೌದು. ಹೇಳಿ ಸರ್. ನಿಮ್ಮ ಯಕ್ಷಗಾನದ ಇದು ಭಾರಿ ಒಳ್ಳೆಯ ಕಲಾವಿದರಾಗಿ ಮೂಡಿ ಬರ್ತಾ ಇದ್ದೀರಿ. ಮತ್ತೆ ಯಕ್ಷಗಾನದಲ್ಲಿ ಹೇಗೆ ಕಲಾವಿದರು ಅಂದ್ರೆ ಅವರು ಲಾಲಿತ್ಯ ಭರಿತವಾದಂತಹ ಕೃಷ್ಣನನ್ನು ಮಾಡ್ತಾರೆ, ಹಾಗೆ ಭಸ್ಮಾಸುರ ಮೋಹಿನಿ ಭಸ್ಮಾಸುರವನ್ನು ಬಹಳ ಚಂದ ಮಾಡ್ತಾರೆ ಅವರು. ಒಂದು ಲೆಕ್ಕದಲ್ಲಿ ನಮ್ಮ ಯಕ್ಷಗಾನ ಸಂಘದಲ್ಲಿ 2ನೇ ಗುರು ಅಂತ ಹೇಳ್ಬೋದು ಈಗ. ವಿನಾಯಕ ಯಕ್ಷಗಾನ ಸಂಘ ಅಂತ ಉಪ್ಪೂರಲ್ಲಿ. ಹೌದು, ಅದಕ್ಕೆ ಅದರ 2ನೇ ಗುರು ಅಂತೂ ಹೇಳ್ಬೋದು. ನಮ್ಮ ಶ್ರೀಧರ್ ಹೆಬ್ಬಾರ್ ಗುರುಗಳು ಇವರು, ಮತ್ತೆ ನಮ್ಮ ಉಳಿದವರಿಗೆಲ್ಲ ಕಲಿಸಿಕೊಟ್ಟು ಇವರು ಸಹ ಗುರುಗಳ ಸ್ಥಾನದಲ್ಲೇ ಇದ್ದಾರೆ ನಮ್ಗೆ. ಹಾಗೆ ನಮ್ಮ ಅಚ್ಚುಮೆಚ್ಚಿನ ಯಕ್ಷಗಾನ ಸಂಘದ ಅಚ್ಚುಮೆಚ್ಚಿನ ಕಲಾವಿದರು. ಹೌದು, ಇವರ ಮಗನು ಹಾಗೆ ವೇದಾಂತ ಕ್ರಮಧಾರಿ ಅಂತ ಒಳ್ಳೆಯ ಕಲಾವಿದ. ಈಗ ಅಂತೂ ಒಳ್ಳೆ ಬೇಡಿಕೆಯ ಕಲಾವಿದ. ತುಂಬಾ ಸಂತೋಷ ಆಗ್ತದೆ. ಯಕ್ಷಗಾನದ ಬಗ್ಗೆ ಅಪಾರ ಗೌರವ ಉಳ್ಳಂತವರವರು. ಸಂತೋಷ ಆಗ್ತದೆ. ಹೌದು, ಖಂಡಿತ. ಅದೇ ನೀವೇನ್ ಹೇಳ್ತೀರಿ ಸರ್ ಅವ್ರ ಬಗ್ಗೆ? ನಿಜವಾಗಿ ಅವ್ರನ್ನ ನಾನು ಹೊಗಳಲೇಬೇಕು. ಕಲ್ಕೋರ್ರೆ, ಧನ್ಯವಾದಗಳು. ಯಾಕೆಂದ್ರೆ ಅವ್ರು ಹೇಳಿದ್ರ ಅವರನ್ನ ಮಾಸ್ಟ್ರೇ ಅಂತ ಕರೀದು ನಾವಂತ. ನನಗೆ ಹತ್ತಿರದ ಸೋದರ ಮಾವನ ಮಗನೇ, ನಾವು ಅವರನ್ನ ಕಲ್ಕೂರ್ರೆ ಅಂತ ಹೇಳುದು, ಅವ್ರು ನಮ್ಮನ್ನ ಮಾಸ್ಟ್ರೇ ಅಂತ ಕರೀದು. ಗೌರವಯುಕ್ತವಾದ ಮಾತು. ಅಂದ್ರೆ ಪ್ರತಿಯೊಂದು ಯಕ್ಷಗಾನ ಪ್ರದರ್ಶನದಲ್ಲಿ ನನ್ನದು ಅವ್ರದ್ದು ಒಟ್ಟಿಗೆ ವೇಷ ಇತ್ತೆ. ನಂದು ಭಸ್ಮಾಸುರ ಆದ್ರೆ ಅವ್ರದ್ದು ಈಶ್ವರ, ನಂದು ಕೃಷ್ಣ ಆದ್ರೆ ಅವರು ದೇವೇಂದ್ರ, ನಂದು ಈಶ್ವರ ದಕ್ಷ ಯಜ್ಞದಲ್ಲಿ ಈಶ್ವರ ಆದ್ರೆ ಅವ್ರದ್ದು ದಕ್ಷ. ತುಂಬಾ ಆ ಒಂದು ಇದರಲ್ಲಿ ಪಯಣದಲ್ಲಿ ಹೋದವರು ನಾವು. ಕೃಷ್ಣಾರ್ಜುನ ಮಾಡಿದ್ರ? ಕೃಷ್ಣಾರ್ಜುನಕ್ಕಿಂತ ಸುಧನ್ವ ಅರ್ಜುನ, ನನ್ನ ಸುಧನ್ವ ಅವ್ರದ್ದು ಅರ್ಜುನ. ನಿಮ್ ಸಂಬಂಧ ಆಗಿದೆ ಅಲ್ಲ? ಹೌದು. ಸುಧನ್ವ ಅರ್ಜುನದಲ್ಲಿ ಸುಧನ್ವ ಮತ್ತು ಅರ್ಜುನ ನಮ್ದು ತುಂಬಾ ಪ್ರಯೋಗ ಆಗಿದೆ. ಅವ್ರದ್ದು ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್, ತಮ್ಮ ಮಗನ ಬಗ್ಗೆ ಹೇಳಿದ್ರಿ, ಟಿವಿಯ ಕಾರ್ಯಕ್ರಮದ ಬಗ್ಗೆ ಹೇಳ್ತಿದ್ರಿ. ಅದೇ ಮಗನು ಕೂಡ ಯಕ್ಷಗಾನದಲ್ಲಿ ಅದೇ ಬಾಲಗಂಧರ್ವ ಅಂತ ETV ಅವರು ಮಾಡಿದ್ರು. ಅವರು 100 ಮಕ್ಕಳಲ್ಲಿ 3 ಮಕ್ಕಳನ್ನು ಸೆಲೆಕ್ಟ್ ಮಾಡಿದ್ರು ನಮ್ಮ ಉಡುಪಿಯಲ್ಲಿ. ಇಬ್ರು ಯಕ್ಷಗಾನ, ಒಂದು ಭರತನಾಟ್ಯ. ಭಾರ್ಗವಿ ಅವ್ರದ್ದೊಂದಿತ್ತು, ಮತ್ತೆ ಇವರು. ಆಮೇಲೆ ಇವನು ಯಕ್ಷಗಾನದಲ್ಲಿ ನಮಗೆ ಅಲ್ಲಿ ಕಂಠೀರವ ಸ್ಟುಡಿಯೋ ಬೆಂಗಳೂರಿಗೆ ಕರೆಸ್ತಿದ್ರು. ಫಸ್ಟ್ ಇದರ ಪ್ರದರ್ಶನದಲ್ಲಿ ಫಸ್ಟ್ ಬಂದ, 2ನೇ ಪ್ರದರ್ಶನದಲ್ಲಿ ಫಸ್ಟ್ ಬಂದ, ಸೆಮಿಫೈನಲ್ ವರೆಗೂ ಹೋಗಿದ್ದ. 3 ನಿಮಿಷದ ಯಕ್ಷಗಾನ ಕಾರ್ಯಕ್ರಮ. ಆ 3 ನಿಮಿಷ ಯಕ್ಷಗಾನ ಕಾರ್ಯಕ್ರಮವನ್ನು ಮೊದಲು ನಾವು CD-ಯಲ್ಲಿ ಬರ್ತಿತ್ತಲ್ಲ, ಅದನ್ನ ಕಟ್ ಮಾಡಿಸಿ 3 ನಿಮಿಷಕ್ಕೆ ಕಟ್ ಮಾಡಿಸಿ ನಾವು ಅಲ್ಲಿ ಅವರಿಗೆ ಆ ವಿಡಿಯೋವನ್ನು ಕಳಿಸಿ, ಆಮೇಲೆ ಓಕೆ ಅಂತ ಆದ್ಮೇಲೆ ಬನ್ನಿ ಅಂತ ಹೇಳ್ತಾರೆ, ಪ್ರದರ್ಶನಕ್ಕೆ ಮಾಡ್ಲಿಕ್ಕೆ ಕೊಡ್ತಾರೆ. ಅದ ನಂತರದಲ್ಲಿ ನಾನು ಯಕ್ಷಗಾನ ಕಲಿಸ್ಲೇ ಇಲ್ಲ.
ಎಲ್ಲೋ ಒಂದು ಕಡೆ ಆಗ್ತಿತ್ತು, ಒಬ್ಬನ ಕರ್ಕೊಂಬಂದು ನಾನು ಹೇಳಿಕೊಡೋದಕ್ಕಿಂತ ಅವನು ಹೇಳಿಕೊಟ್ರೆ ಒಳ್ಳೇದಲ್ಲ ಅಂತೇಳಿ ಈ ಬಾಲಗೋಪಾಲರ ವಿಷಯದ್ದು ಒಂದೆರಡು ನಡೆ ಹೇಳಿಕೊಟ್ಟಿದ್ದೆ ಬಿಟ್ರೆ ಮತ್ತೆ ಯಾವುದು ಹೇಳ್ಕೊಳ್ಳೇ ಇಲ್ಲ ಅವನೇ. ಆಮೇಲೆ ಈಗ ಕೂಡ ಅವನು ಇದ್ರಲ್ಲೇ ವೇಷ ಮಾಡ್ತಾನೆ, ಯಾವ್ದ್ರಲ್ಲಿ ಎಲ್ಲ. ಈಗ ಮೇಳಕ್ಕೆ ಹೋಗಿ ಕೂಡ ಅವಂದ್ರೆ ಮೇಳದವರೆಲ್ಲ ಆತ್ಮೀಯರಾಗಿದ್ದಾರೆ ಅವರಿಗೆ. ಅರ್ಜೆಂಟ್ ಯಾರೋ ರಜೆ ಇದ್ದಾಗ ಬಂದ್ ಮಾಡಿ ಅಂತ ಹೊಸ ಕಥೆಗಳ ಹೀಗೆ ಹೋಗ್ತದೆ ಅಂತ ಹೇಳ್ತಾರೆ. ಈಗ ಮೊನ್ನೆ ಸಾಲಿಗ್ರಾಮ ಮೇಳದಲ್ಲೂ ಹೋಗಿದ್ದ, ಪೆರಡೂರು ಮೇಳದಲ್ಲೂ ವೇಷ ಮಾಡಿ ಬಂದಿದ್ದ. ಮೇಕೆಕೆಟ್ಟ ಮೇಳ ಅಂತ ಅಲ್ಲಿಯೂ ಇದೆ. ಮೊನ್ನೆ ಒಂದು ಅವ್ರದ್ದು ಇವರು ಯಾವುದು ಅತಿಥಿ ಕಲಾವಿದರೊಟ್ಟಿಗೆ ಒಂದು ನಮ್ಮ ಯಾಜಿಯವರು ಅವರೊಟ್ಟಿಗೆಲ್ಲ ಒಂದು ವೇಷ ಮಾಡಿದ್ದ. ಹೌದೌದು. ಯಾವ ರೀತಿ ಪಾತ್ರ ಮಾಡ್ತಾರೆ ಸರ್? ಅವನು ಎಲ್ಲ ರೀತಿಯ ಪಾತ್ರಗಳು ಮಾಡ್ತಾನೆ. ರಾಕ್ಷಸ ವೇಷನು ಮಾಡ್ತಾನೆ. ಹೌದು, ಎಲ್ಲ ಕೃಷ್ಣ ವೇಷನು ಯಾವ್ದು ಬೇರೆ ಇದ್ರಲ್ಲೆಲ್ಲ ಮಾಡಿದ್ದಾನೆ. ಚಂದ್ರಾವಳಿಯಲ್ಲಿ ಕೃಷ್ಣ ಮಾಡಿದ್ದಾನೆ, ನಾನು ಕೂಡ ಚಂದ್ರಾವಳಿಯಲ್ಲಿ ಕೃಷ್ಣ ಮಾಡಿದ್ದೇನೆ. ಹೌದೌದು, ಇಬ್ಬರು ಒಟ್ಟಾಗಿ ವೇಷ ಮಾಡಿದ್ವಿ ಸುಮಾರು. ಮತ್ತೆ ನಿಮ್ಮ ಮನೇಲಿ ಎಲ್ಲರೂ ಕಲಾವಿದರಲ್ಲ? ಕಲಾವಿದರು. ಈಗ ನನ್ನ ತಮ್ಮ ಅವನು ಪ್ರೊಫೆಸರು ಎಲ್ಲಿ ಮಡಂತ್ಯಾರು ಕಾಲೇಜ್ನಲ್ಲಿ. ಅವನ ಹೆಂಡತಿ ಕೂಡ ಅಮಿತಾ ಕ್ರಮಧಾರಿ ಅಂತ, ಅವಳು ಇಲ್ಲಿ ಉಡುಪಿಯಲ್ಲೇ ಇದ್ದಾಳೆ. ನಿಮ್ಮ ಧಾರ್ಮಿಕ ಎಲ್ಲ ಇದರಲ್ಲಿ ಹೆಚ್ಚಾಗಿ ಇದ್ದಾಳೆ. ಮತ್ತೆ ಯಕ್ಷಗಾನದಲ್ಲೂ ಕೂಡ ಇಲ್ಲಿ ಕೇಂದ್ರದಲ್ಲೂ ಕೂಡ ಯಕ್ಷಗಾನ ಕಲಿತು ವೇಷ ಮಾಡಿದ್ದಾಳೆ. ತಾಳ್ಮದ್ಲೆಯಲ್ಲೂ ಕೂತ್ಕೊಳ್ತಾಳೆ. ಅವ್ರದ್ದು ಮಹಿಳಾ ಒಂದು ತಂಡ ಇದೆ, ಅದರಲ್ಲೂ ಕೂತ್ಕೊಳ್ತಾಳೆ. ನನ್ನ ತಮ್ಮನಿಗೆ ಒಬ್ಬಳು ಮಗಳಿದ್ದಾಳೆ, ಅವಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಅವಳು ಕೂಡ ಯಕ್ಷಗಾನದಲ್ಲಿ ವೇಷ ಮಾಡ್ತಾಳೆ. ಬಹಳಷ್ಟು ಎಲ್ಲರೂ ನಾವು ಅಭಿರುಚಿ ಉಳ್ಳವರೇ ಯಕ್ಷಗಾನದ ಬಗ್ಗೆ. ಹಾಗಾಗಿ ಅಲ್ಲಿ ಯಾರಾದ್ರೂ ಒಬ್ಬರದ್ದು ನಮಗೆ ಅಪೋಸ್ ಬಂದ್ರೆ ಮುಂದುವರಿಸಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ಯಕ್ಷಗಾನದಲ್ಲಿ ಎಲ್ಲರ ಒಂದು ಬೆಂಬಲ ಇದ್ರೆ ಖಂಡಿತವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತಾರೆ. ಎಲ್ರಿಗೂ ಒಂದು ಖುಷಿ ಅಂತರುವಂತ ವಿಚಾರ ಇದೆ. ಖಂಡಿತ ಸರ್. ಅವ್ರು ಹೇಳಿದ್ರು ನೀವು ಗುರುಗಳು, ಎರಡನೇ ಗುರುಗಳು ಅಂತ. ನಿಮ್ಗೆ ಈ ಗುರುಗಳಾಗಿ ಇರುವಂತದ್ದು ಒಂದು ಬಹಳ ಒಂದು ಜವಾಬ್ದಾರಿಯುತ ಕೆಲಸ. ಈ ಗುರುಗಳಾಗಿ ತಾವು ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಖುಷಿ ಆಗ್ತದ? ಹೇಗೆ ಅನ್ಸುತ್ತೆ ಸರ್ ಯಕ್ಷಗಾನದಲ್ಲಿ ಗುರುಗಳಾಗಿರೋದಕ್ಕೆ ಹೇಳುದಕ್ಕಿಂತ ನಾವು ಅವರೊಟ್ಟಿಗೆ ಸದಸ್ಯರಾಗಿದ್ದೇವೆ ಅಂತ ಹೇಳೋದೇ ಖುಷಿ ನಮಗೆ. ಒಟ್ಟಿಗೆ ಕಲಿಸಿದ್ರು ಕೂಡ ಅವರೊಟ್ಟಿಗೆ ನಮ್ಮನ್ನು, ಯಾಕಂದ್ರೆ ನಮ್ಮನ್ನು ಗುರುಗಳಾಗಿ ಇದು ಗೌರವ ಕೊಡ್ತಾರೆ. ನಾನು ಗುರುಗಳಾಗಿ ಹೇಳುದು ಶ್ರೀಧರ ಹೆಬ್ಬಾರನ್ನೇ. ಅವರೇ ನನಗೆ ಗುರುಗಳು ಅಂತ. ಏನಾದ್ರೂ ಸಲಹೆ ಕೇಳುದಿದ್ರೆ ಇವರೆಲ್ಲ ನನ್ನ ಹತ್ರವೇ ಕೇಳುದು, ಹೀಗೆ ಮಾಡುವ ಅಂತ. ಈಗ ಹೇಳಿದ್ನಲ್ಲ ಕಲ್ಕೋರು ಈಗ ಬಹಳ ಒಂದು ಆತ್ಮೀಯರು. ಈಗ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾರೆ ಅವರು ಎಲ್ಲಿ ನಮ್ಮ ಉಪ್ಪೂರ್ನಲ್ಲಿ. ಹಾಗೆ ಸುಮಾರು ಜನ ಕೂಡ ಏನಾದ್ರೂ ಬಂತು, ಯಾವುದೋ ಒಂದು ಆಫರ್ ಬಂತು, ಈಗೆಲ್ಲ ಕಡಿಮೆ. ಮೊದಲೆಲ್ಲ ಎಲ್ಲಿಗಾದ್ರೂ ಒಂದು ಕಾರ್ಯಕ್ರಮ ಕೊಡೋಣ ಅಂತ ನಮ್ಗೆ ಬರ್ತದೆ, ಮೊದಲು ನನ್ನ ಹತ್ರ ಅವ್ರು ಕೇಳುದು ಏನ್ ಮಾಡುವ, ಕೊಡುವ ಕಾರ್ಯಕ್ರಮ ಕೊಡುವ ಅಂತ. ಆಮೇಲೆ ಒಂದು ಎಲ್ಲರಿಗೂ ಒಂದು ಕಲ್ಕೋರ್ ಅಂತ ಹೇಳಿದ್ನಲ್ಲ, ಎಲ್ಲರಿಗೊಂದು ಬೇಕಾದವರು. ಖಂಡಿತ ಸರ್. ಎಲ್ಲರೂ ಹೊಂದಾಣಿಸ್ಕೊಂಡು ಹೋಗ್ಬೇಕಾಗ್ತದೆ. ಗುರುಗಳ ಸ್ಥಾನ ಅಂದ್ರೆ ಒಂಥರ ಖುಷಿಯ ಒಂದು ಖುಷಿ. ಯಾಕಂದ್ರೆ ನೀವು ಕಲ್ತಿದ್ದೀರಿ ಇಷ್ಟು ವರ್ಷಗಳ ನಿಮ್ಮ ಕಲಿಕೆಯನ್ನ ಏನು ವಿದ್ಯಾರ್ಥಿಗಳು ನೀಡ್ತಿದ್ದೀರಿ. ಅದರಲ್ಲಿ ಕೂಡ ನಾವು ವಿದ್ಯಾರ್ಥಿ ಕಲಿಸುವ ಮೂಲಕ ನಾವು ಕಲಿಲಿಕ್ಕೆ ಆಗ್ತದೆ. ಹೊಸತನ ಅವರಿಂದ ಕಲಿಲಿಕ್ಕೆ ಆಗ್ತದೆ ಕೆಲಸ. ನಾವು ಗುರುಗಳು ಯಾವುದೇ ಕ್ಷೇತ್ರದ ಗುರುಗಳಾದ್ರೂ ಕೂಡ ಗುರುಗಳು ಶಿಷ್ಯರಿಂದ ಕಲಿದಿದೆ. ಅಂದ್ರೆ ಅವ್ರಿಗೆ ಕಲಿಸ್ಬೇಕಾದ್ರೆ ನಾವು ಕಲಿಬೇಕು. ನಾವು ಅದೇ ನಿಜವಾದ ಸ್ಟೂಡೆಂಟ್ ಆಗುವುದು ಅವ ಗುರುವೇ. ಯಾಕಂದ್ರೆ ನಾವು ಫಸ್ಟ್ ಕಲ್ತು ಮತ್ತೆ ಅವ್ರಿಗೆ. ಯಾಕಂದ್ರೆ ನಮ್ಗೆ ಕಲಿಸುವಾಗ ನಮ್ಮ ಗುರುಗಳು, ನಮ್ಮ ಶ್ರೀಧರ ಹೆಬ್ಬಾರಾಗ್ಲಿ ಸದಾನಂದ ಹೆಬ್ಬಾರಾಗ್ಲಿ ಕೈಯಲ್ಲಿ ತಾಳ ಹಾಕಿ ಕಲಿಸಿದ್ರು. ಅದನ್ನ ಬಾಯಲ್ಲಿ ಬರ್ಬೇಕಂತ. ಈಗ ನಾವು ಕುಣಿಯುವಂತ ತಾಳ ಏನುಂಟು ಅದನ್ನು ನಿರರ್ಗಳವಾಗಿ ನಾನೀಗ ಅದನ್ನ ನಾನು ಬಾಯಲ್ಲಿ ಹೇಳ್ತೇನೆ. ಹಾಗೆ ಅದು ಹೆಚ್ಚಿನವರು ಕಲಿತಾರೆ. ಹಾಗೆ ಕಲ್ತ್ರೆ ಒಳ್ಳೇದು ಅಂತ. ಈಗ ನಾವು ಉಪ್ಪೂರಲ್ಲಿ ಮಕ್ಕಳಿಗಾಗಿ ಒಂದು ಯಕ್ಷಗಾನ ಈ ಸಂಘದಲ್ಲೇ ಒಂದು ಮಕ್ಕಳಿಗಾಗಿ ಮಾಡಿದ್ದೇವೆ. ಅದರಲ್ಲೂ ಹಾಗೆ ಮಕ್ಕಳಿಗೆಲ್ಲ ಹಾಗೆ ಹೆಬ್ಬಾರ ಹೇಳಿಕೊಡ್ತಾರೆ. ಒಂದೆರಡು ಸಲ ಅವ್ರು ಹೇಳಿಕೊಡ್ತಾರೆ ಮೊದಲೇ. ಆಮೇಲೆ ಉಳಿದು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಾವು ಇರ್ತೇವೆ. ಯಕ್ಷನ್ ಹೇಳ್ಕೊಡ್ಲಿಕ್ಕೆ ತಾಳ ಹಾಕೊಂಡೇ ಕಲಿಬೇಕು ಅಂತ. ಕೈಯಲ್ಲಿ ತಾಳ ಹಾಕಿ ಬಂದ್ರೆ ಬಾಯಿಗೆ ಬರ್ತದೆ. ಖಂಡಿತ ಯಾವ ಹೆಜ್ಜೆ ಅಂತ ಗೊತ್ತಾಗ್ತದೆ. ಯಾವ ರೀತಿ ಕುಣ್ಕೊಂಡು ಹೋಗುದು ಅವ್ರವ್ರ ಕೈಲಿ ಇರ್ತದೆ. ಬಿಡಿ ಹೋಗಿ ಉಪ್ಪೂರಿನ ಸಂಘವನ್ನು ನಾನು ನಿಜವಾಗಿ ಮಾತೃ ಸಂಘ, ಅದನ್ನು ನಾನು ಮೆಚ್ಚಲೇಬೇಕು. ಅಲ್ಲಿ ಎಲ್ಲರೂ ಇರುವಂತಹ ಕಲಾವಿದರು ಸದಸ್ಯರುಗಳೆಲ್ಲ ಯಾರು ಒಂದು ಗತ್ತಿನವರು ಯಾರಿಲ್ಲ, ಎಲ್ಲರೂ ನಿಗರ್ವಿಗಳೇ. ಅದು ಖುಷಿ ಆಗುತ್ತೆ. ಅದು ಖಂಡಿತ. ಅದೇ ತಮ್ಮ ವೃತ್ತಿ ಕ್ಷೇತ್ರ ITI ಆ ಕ್ಷೇತ್ರದ ಬಗ್ಗೆ ಮತ್ತೆ ಅಲ್ಲಿನ ಒಂದು ಸಂಸ್ಥೆಯ ಬಗ್ಗೆ ಒಂದೆರಡು ಮಾತಾಡೋದ್ರೆ ಬಹಳ 30 ವರ್ಷಗಳಿಂದ ಸೇವೆ ಸಲ್ಲಿಸಿದ್ರು. ಯಾಕಂದ್ರೆ ಆ ಸಂಸ್ಥೆನ ನಾವು ಮರೀಲಿಕ್ಕೆ ಆಗುದಿಲ್ಲ ನಿಮ್ಮ ಜೀವನದಲ್ಲಿ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮುಕ್ಕಾಲಾಂಶ ಜೀವನವನ್ನು ಅಲ್ಲಿ ಕಳೆದಿರ, ಅಂದ್ರೆ ಒಂದು ಅರ್ಧಕ್ಕಿಂತ ಜಾಸ್ತಿ. ಅನ್ನ ಕೊಟ್ಟ ಸಂಸ್ಥೆ. ಆ ಸಂಸ್ಥೆ ಬಗ್ಗೆ ಏನು ಹೇಳಲಿಕ್ಕೆ? ಬಾರ್ಕೂರು ನ್ಯಾಷನಲ್ ITI ಅಂತ. ಹೌದು ಸರ್, ಕೇಳಿರ್ಬೋದು. ಬಾರ್ಕೂರು ಎಜುಕೇಶನ್ ಸೊಸೈಟಿ ಅಂತ ಇದೆ. ಅವ್ರದ್ದು ಒಂದು ಜೂನಿಯರ್ ಕಾಲೇಜು, ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ, ಒಂದು ITI, ಮತ್ತೊಂದು 2 ಕನ್ನಡ ಎಲಿಮೆಂಟರಿ
ಮೊನ್ನೆ ನನ್ನ ತೀರಾ ಆತ್ಮೀಯರವರು, ಒಂದು ನನ್ನ ಕುಟುಂಬದ ಸದಸ್ಯರಾಗಿ ಇದ್ದವರು ಅಂತ ಹೇಳಿದ್ರು ತಪ್ಪಲ್ಲ, ಬಿ ಸೀತಾರಾಮ್ ಶೆಟ್ಟಿ, ನಿವೃತ್ತ ಪ್ರಾಂಶುಪಾಲರು. ಅವರನ್ನು ನಾನು ಯಾವಾಗಲೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಈಗಲೂ ಇದ್ದಾರೆ ಅಂತ ಅನ್ಸೋದು. ಅವರು ನಮ್ಮಲ್ಲಿ ಸೆಕ್ರೆಟರಿ ಆಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದವರು. ಈಗ ಹೊಸದಾಗಿ ಕಳೆದ ವರ್ಷದಿಂದ ಅಶೋಕ್ ಕುಮಾರ್ ಶೆಟ್ಟಿ ಅಂತ ನಿವೃತ್ತ ಮುಖ್ಯೋಪಾಧ್ಯಾಯರು, ಮಠಪಾಡಿ ಶಾಲೆ, ಒಳ್ಳೆ ಜನ ಅವರು ಕೂಡ. ಹಾಗೆ ನಮ್ಮಲ್ಲಿ ಮಂಜುನಾಥ ಸ್ವಾಮೀಜಿ ಅಂತ ಇದ್ದಾರೆ, ಅವರು ಎಲ್ಲ ಇದ್ದಾರೆ. ನಾನಿರು ಸೇರುವಾಗ ಮಂಜುನಾಥ ಸ್ವಾಮೀಜಿಗಳು ಸೆಕ್ರೆಟರಿ ಆಗಿದ್ರು. VL ರಾಚ್ ಅಂತ ಅದನ್ನು ಪ್ರಾರಂಭ ಮಾಡಿದರು. ಬಾರ್ಕೂರ್ ಎಜುಕೇಶನ್ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದವರು ಅವರೇ, ಆಮೇಲೆ ಅಧ್ಯಕ್ಷರು. ಆಮೇಲೆ ಬಿ ಶಾಂತರಾಮ್ ಶೆಟ್ಟರು, ಅವರು ಕೂಡ ದಕ್ಷ ಆಡಳಿತತ್ವ. ನಮ್ಮಲ್ಲಿ ಏನಾದರೂ ಇದ್ರೂ ಕೂಡ ಅವರನ್ನು ನಾವು ವಿಚಾರಿಸದೆ ಮುಂದೆ ಹೋಗುದಿಲ್ಲ. ನನಗೆ ನಮ್ಮ ಸಂಸ್ಥೆಗೆ ಸಂಚಾಲಕರಾಗಿ ಕೊಟ್ಟವರು IG ಕಾಮತ್, ಇವರು ಯಾರಂತ ರಾಮಚಂದ್ರ ಕಾಮತ್ ಅಂತ ಬ್ಯಾಂಕ್ ನಿವೃತ್ತ ಆಫೀಸರ್ ಅವರು ಕೂಡ ಒಳ್ಳೆಯ ಒಂದು ಮನೋಭಾವ ಉಳ್ಳವರು. ಸಂಸ್ಥೆಯನ್ನು ನಡೆಸುವಲ್ಲಿ ತುಂಬಾ ಸಲಹೆ ಮಾಡ್ತಾರೆ. ಅಲ್ಲಿ ಮತ್ತೆ ಶೇಡಿಕೊಡ್ಲು ವಿಠಲ್ ಶೆಟ್ಟರ್ ಅಂತ ಇದ್ದಾರೆ, ಅವರು ಕೂಡ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತಹ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಕೂಡ ನಮಗೆ ಒಳ್ಳೆಯ ಒಂದು ಸಪೋರ್ಟ್ ಇದೆ. ಸಂಸ್ಥೆಯನ್ನು ನಡೆಸಲಿಕ್ಕೆ ಈಗ 4 ವರ್ಷದಿಂದ ನಾನೇ ಪ್ರಾನ್ಸಿಪಾಲ್ ಆಗಿ ಕೆಲಸ ಮಾಡ್ತಿದ್ದೆ. ಮೊದಲು ದಿನಕರ್ ತೋಳಾರ್ ಅಂತಿದ್ರು. ಈಗ ನಾವು ಒಟ್ಟಿಗೆ 21 ಜನ ಇದ್ದೇವೆ. 21 ಜನ ಸ್ಟಾಫ್ ಇದ್ದಾರೆ. ಎಲ್ಲರದ್ದು ಸಪೋರ್ಟ್ ಉಂಟು. ಯಾಕೆಂದ್ರೆ ವಿದ್ಯಾರ್ಥಿಗಳು 210 ಜನ ಇದ್ದಾರೆ. ಅಂದ್ರೆ ನಾನು ITI ಸ್ಟಾರ್ಟ್ ಆಗಿ 40 ವರ್ಷ ಆಯ್ತು. 84ರಲ್ಲಿ ಪ್ರಾರಂಭವಾಯಿತು. ನಾನೊಂದು ಸಣ್ಣ ಒಂದು ಕೆಲಸ ಕೈಗೊಂಡಿದ್ದೇನೆ. ಯಾಕಂದ್ರೆ ಒಂದು ಓಲ್ಡ್ ಸ್ಟೂಡೆಂಟ್ 40ನೇ ವರ್ಷ ಮಾಡುವ ಅಂತ, ಒಂದು ರೂಬಿ ಜುಬ್ಲಿ ಮಾಡುವ ಅಂತ 24ನೇ ಇಸ್ವಿಗೆ 40 ವರ್ಷ ಆಯ್ತು. ಈ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಮಾಡುವಂತ ಓಲ್ಡ್ ಸ್ಟೂಡೆಂಟ್ ಅನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದಾಗ ಸಂಸ್ಥೆಯ ಬಗ್ಗೆ ಬಹಳ ಒಂದು ಹೆಮ್ಮೆಯ ಮಾತಾಡಿ, ಯಾಕಂದ್ರೆ 89ಕ್ಕೆ ನಾನು ಸೇರಿದ್ದೆ. ಒಂದು 4 ವರ್ಷದ ಮಕ್ಕಳು ನಮಗೆ ಸಿಗ್ಲಿಲ್ಲ ಬಿಟ್ರೆ ಮತ್ತೆ ಎಲ್ಲ ಇಲ್ಲಿವರೆಗೂ ಸಿಕ್ಕಿದ್ದಾರೆ. ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗುವ ಅಂತ ಹೇಳಿದ್ದಾರೆ. ಈಗ ಕೆಲಸಗಳು ಆಗ್ತಾ ಇದೆ, ಪ್ಲೇ ಗ್ರೌಂಡ್ ಆಗ್ತಾ ಇದೆ, ಕಾಂಪೌಂಡ್ ಆಗ್ಬೇಕು, ಎಲ್ಲ ಮಾಡಿಸ್ತಾ ಇದ್ದೇನೆ. ಅದು ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ಒಂದು ವರ್ಷ 26ರಲ್ಲಿ ನಾನು ನಿವೃತ್ತನಾಗ್ತೇನೆ. ಅಷ್ಟರೊಳಗೆ ಒಂದು ಒಳ್ಳೆಯ ಕೆಲಸ ಮಾಡುವ ಅಂತ. ಒಂದು ಸಂಸ್ಥೆ ನಡಿಬೇಕಾದ್ರೆ, ಹೇಗೆ ಒಂದು ಯಕ್ಷಗಾನ ಸಂಘ ನಡಿಬೇಕಾದ್ರೆ ಎಲ್ಲರ ಸಪೋರ್ಟ್ ಬೇಕು ನಮಗೆ, ಹಾಗೆ ಒಂದು ಸಂಸ್ಥೆ ನಡಿಬೇಕಾದ್ರೆ ನಮ್ಮ ಸಿಬ್ಬಂದಿ ವರ್ಗ ಒಳ್ಳೇದಿರ್ಬೇಕು. ಅದ್ರ ಮಟ್ಟಿಗೆ ನಾನು ಪುಣ್ಯವಂತ. ಯಾಕೆಂದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಯಾವೇ ನಾವು ಸ್ಟೆಪ್ ತಗೊಳ್ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಸರಿಯಾಗಿ ನಮ್ಮನ್ನು ಆಡಳಿತ ಮಾಡುವವರು ಎಜುಕೇಶನ್ ಸೊಸೈಟಿ, ಶಾಂತರಾಮ್ ಶೆಟ್ಟರು ಅವರೆಲ್ಲ ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ. ಖಂಡಿತ ಸರ್, ಖಂಡಿತ. ಅದೇ ರೀತಿ ಸರ್, ತಾವು ಬಹಳಷ್ಟು ವರ್ಷಗಳಿಂದ 35 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿದ್ದೀರಿ. ಯಕ್ಷಗಾನ ಕ್ಷೇತ್ರ ನಿಮಗೆ ಬಹಳ ಇಷ್ಟ, ಕೇಳೋದೇ ಬೇಡ. ಈಗ ತೃಪ್ತಿ ಇದೆಯಾ ಅಂತ ಕೇಳೋದು ಬೇಡ. ಅದರಲ್ಲಿ ಊಟ ಬೇಕಾದ್ರೆ ಬಿಡ್ತೇನೆ, ಬೇಕಾದ್ರೆ ಯಕ್ಷಗಾನ ಮಾಡಿ ಬಿಡ್ತೇನೆ. ನಿಮಗೆ ತೃಪ್ತಿ ಇಲ್ಲದೇನಂದ್ರೆ ನಿಮ್ಗೆ ಹೋಗ್ಲಿಕ್ಕೆ ಆಗತ್ತೆ, ತೃಪ್ತಿ ಇಲ್ಲ, ಅದು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ತೃಪ್ತಿ ಹೇಳಿದಲ್ಲ. ಆಗ ನಮಗೆ ರಾಜಶೇಖರ್ ಹಬ್ಬರಾಗ್ಲಿ ಈಗಲೂ ಹೇಳ್ತಾ ಇದ್ದ, ನಿಮ್ಗೆ ಏನೇ ಇದರೊಂದು ನಮಗೆ ಅತೀ ಒಂದು ಅಗತ್ಯದ ಮನೆಯಲ್ಲಿ ಕಾರ್ಯಕ್ರಮ ಇದೆಯನ್ನ ರಜೆ ಹಾಕಿದ್ರೆ ನಾನು ಹೇಳಿದ್ರೆ ನಿಮಗೆ ಬರ್ಲಿಕ್ಕೆ ಆಗುದಿಲ್ಲ, ಈಗ ರಜೆ ಹಾಕಿ ಕೂತ್ಕೊಂಡಿದ್ದೀರಾ ಅಂತ. ಅಲ್ಲ ಅಂದ್ರೆ ಅವರಿಗೂ ಅಷ್ಟು ನಮ್ಮ ಮೇಲೆ ಅಭಿಮಾನ, ನನಗೂ ಹಾಗೆ. ಅವರ ಕೆಲಸದಲ್ಲಿರೋ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅದೇ ರೀತಿ ಸರ್, ತಮ್ಮ ಈ ಇಷ್ಟು ವರ್ಷದ ಪಯಣದಲ್ಲಿ ತಮ್ಮ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಹೇಳಿದರೆ ಏನು ಹೇಳಿ ಇಷ್ಟಪಡ್ತೀರಿ? ಪ್ರಶಸ್ತಿ ಕೆಲವು ಕಡೆ ಎಲ್ಲ ಬಂದಿದೆ. ಪೂರ್ವ ಯಕ್ಷಗಾನ ಸಂಘದಲ್ಲೇ ಕಳೆದ ವರ್ಷ ಒಂದು ಮಾಡಿದ್ದಾರೆ. ನಾನು ಅದನ್ನು ಬಯಸುವನೇ ಅಲ್ಲ, ಖಂಡಿತವಾಗಿ ಅಷ್ಟೇ. ನಮ್ಮ ಖುಷಿ ಕೆಲಸ ಮಾಡೋದು. ನಾನು ಎಲ್ಲಿ ಎಷ್ಟು ವೇಷ ಮಾಡಿದ್ರು ನಾನು ಏನೋ ಒಂದು ಸಂಭಾವನೆ ತಗೊಂಡು ದುಡ್ಡಿಗಾಗಿ ಮಾಡೋದಲ್ಲ, ಅಲ್ಲೇ ಇಲ್ಲ. ನಾನು ಏನಿದ್ರು ಕಲೆಗಾಗಿ, ನಮಗೆ ಬೇರೆ ದೇವರು ಕೊಟ್ಟಿದ್ದಾನೆ ಜೀವನ ಮಾಡ್ಲಿಕ್ಕೆ, ಮತ್ತೆ ಏನಿದ್ರು ಕಲೆಗಾಗಿ ಅಂತ ನಾನು ನಂಬಿದವನು. ಅಂದ್ರೆ ಯಕ್ಷಗಾನ ಉಳಿಸಬೇಕು ಅಂತ ಒಂದೇ. ಅದೇ ಸರ್, ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ನೀವು ತಯಾರು ಮಾಡ್ತಾ ಇದ್ದೀರಿ. ಮತ್ತೆ ನಿಮಗೆ ನಿಮ್ಮ ಮನಸ್ಸಿಗೆ ನಿಜವಾಗಿ ಎಷ್ಟೇ ದುಡಿದ್ರು ಸರ್, ಮಾನಸಿಕ ಶಾಂತಿ ಅಂತ ಬೇಕು, ಮನಸ್ಸಿಗೆ ನೆಮ್ಮದಿ ಅಂತ ಬೇಕು. ಆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಒಂದು ಕಲೆ, ಕೆಲವರಿಗೆ ಭರತನಾಟ್ಯ ಇರುವ, ಯಕ್ಷಗಾನ ಇರುವ, ಅದು ಹಾಡುಗಾರಿಕೆ, ಯಾವುದೇ ಒಂದು ಕಲೆಯನ್ನು ಮನುಷ್ಯ ಇಟ್ಕೊಂಡಾಗ ಅವನ ಮನಸ್ಸಲ್ಲಿ ಒಂಥರ ನೆಮ್ಮದಿ ಇರ್ತದೆ. ಈಗ ನಿಮಗೆ ಯಕ್ಷಗಾನ, ನೀವು ಎಷ್ಟೇ ವರ್ಕ್ ಪ್ರೆಷರ್ ಇದ್ರು ಕೂಡ ಯಕ್ಷಗಾನಕ್ಕೆ ಹೋಗಿ ಬಂದು ನೀವು ಫ್ರೆಶ್ ಆಗಿಬಿಡುತ್ತೆ. ಯಾಕಂದ್ರೆ ಮತ್ತೆ ಮನೆಯ ಪರಿಸರವೂ ಕೂಡ ಹೋಗ್ತದೆ. ಒಂಥರ ಖುಷಿ. ಈಗ ನನ್ನ ಮಗನೂ ಕೂಡ ಅದ್ರ ಬಗ್ಗೆ ಇರ್ತಾವೆ. ನನ್ನ ಸೊಸೆಯು ಕೂಡ ಅವಳು ಆಳ್ವಾಸಲ್ಲಿ ಕಲ್ತವಳು. ಅವಳು ಯಕ್ಷಗಾನದಲ್ಲಿ ಈಗ ಮೊನ್ನೆ ನಮ್ಮ ಕರ್ಜಿಯಲ್ಲಿ ನನ್ನ ಮಗ ಈಗ ಕರ್ಜಿಯಲ್ಲಿ ಯಕ್ಷ ಕಿರೀಟಿ ಬಳಗ ಅಂತ ಪ್ರಾರಂಭ ಮಾಡಿದ್ದಾನೆ. ಯಕ್ಷ ಕಿರೀಟಿ ಬಳಗ ಅಂತ ದಿನೇಶ್ ಕನ್ನಾರ್ ಮತ್ತೆ ಇವರಿಬ್ಬರು ಒಟ್ಟಾಗಿ ಈಗ 4 ವರ್ಷ ಆಯ್ತು. ಅದರಲ್ಲಿ ಇವಳು ಕೂಡ ವೇಷ ಮಾಡ್ತಾಳೆ. ಎಲ್ಲರೂ ಒಂದು ಯಕ್ಷಗಾನದಲ್ಲಿ ಆಸಕ್ತಿ ಇರ್ಲಿಕ್ಕೆ ಹೋಗಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಮಗ ಕ್ಲಾಸ್ ಮಾಡ್ತಾ ಇದ್ದಾರೆ ಕರ್ಜೆಯಲ್ಲಿ. ಅಲ್ಲಿ ಒಂದು ಸುಮಾರು ಒಂದು 25-30 ಜನ ಮಕ್ಕಳು ಇದ್ದಾರೆ. ಆಸಕ್ತಿ ಜಾಸ್ತಿ ಆಗಿದೆ. ಹೌದೌದು, ಅದೇ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಇವರು ಕ್ಲಾಸ್ ಮಾಡಿಸ್ತಾರೆ. ಮತ್ತೆ ಅದೊಂದು ಅವರ ಸಂಘ ತರ ಅವರೆಲ್ಲರೂ ಯಕ್ಷಗಾನ ಮಾಡ್ತಾರೆ. ಹೌದು, ಯಕ್ಷಗಾನ ಮಾಡ್ತಾರೆ. ಯಕ್ಷ ಕಿರೀಟಿ ಬಳಗದಿಂದ ಸುಮಾರು ಕಡೆ ನಾವು ಯಕ್ಷಗಾನ ಮಾಡಿದ್ವಿ.
ಈಗ ಕೆಲವರು ಇವರು ಎಲ್ಲ ಈಗಿನ ಹುಡುಗರಲ್ಲ, ಕೆಲವರು ಸ್ಟಾರ್ ಕಲಾವಿದರನ್ನೇ ಕರ್ಕೊಂಡು ಬಂದು ಭಾಗವತಿ ಇದಕ್ಕೆಲ್ಲ ಈಗ ಈಗ ಇವರು ರಾಘವೇಂದ್ರ ಮಯ್ಯರು ಇವರೆಲ್ಲ ತುಂಬಾ ಆತ್ಮೀಯರು, ಅವ್ರನ್ನೇ ಕರೆಸಿ ಅವನು ಭಾಗವತಿಗೆ ಬರ್ಲಿಕ್ಕೆ ಹೇಳಿ. ನಮ್ಮ ಮದ್ದಲೆಗಾರಿಕೆಯಲ್ಲಿ ನಮ್ಮ ಅಲ್ಲಿ ಹೆಗಡೆ ಒಬ್ಬರು ಇದ್ದಾರೆ, ಅವರು ಕೂಡ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಹೌದು, ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಬರುತ್ತೆ. ಮತ್ತೆ ಮಕ್ಕಳಿಗೆ ದೊಡ್ಡವರು ಬಂದಾಗ ಮಕ್ಕಳಿಗೆ ಅದನ್ನ ನೋಡಿ ಕಲಿಲಿಕ್ಕೆ ಆಗ್ತದೆ. ನಾವೇ ಮಾಡ್ಕೊಂಡಿದ್ದಾಗ ಅವ್ರ ಮಕ್ಕಳಿಂದ ಮಾಡಿಸೋಗಿದ್ದ ಮಧ್ಯೆ ಮಕ್ಕಳದಾದ್ಮೇಲೆ ದೊಡ್ಡವ್ರನ್ನು ಅವರು ಯಕ್ಷಗಾನ ಅವ್ರು ಕೂತ್ಕೊಂಡು ನೋಡ್ತಾರೆ. ನೀವು ಅವತ್ತು ನಿಮ್ಮ ಮಗ ಮಾಡಿದಾಗೆ ಸಿಡಿ ನೋಡಿ ಮಕ್ಕಳು ಕಲಿತಾರೆ, ನೋಡಿ ಕಲಿಯೋದು ಜಾಸ್ತಿ, ನೋಡಿ ಕಲಿಯೋದು ಜಾಸ್ತಿ. ಈಗಿನ ಕುಣಿಕೆಯ ರೀತಿಯೂ ಕೂಡ ಬದಲಾಗಿದೆ. ಹೌದೌದು, ಈಗ ಒಂಥರ ಪ್ರೇಕ್ಷಕರಿಗೆ ಎಷ್ಟು ಖುಷಿ ಬೇಕು, ಎಷ್ಟು ಖುಷಿ. ಈಗ ಯುವಕರ ಸ್ಟೈಲೇ ಬೇರೆ, ಸ್ಟೈಲೇ ಬೇರೆ. ಯಾಕಂದ್ರೆ ಕೆಲವೊಂದು ಮಡಿವಂತರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸಂಪ್ರದಾಯ ಉಳಿಸುವುದಿಲ್ಲ ಹಾಗೆ ಹೀಗೆ ಅಂತ. ಸಂಪ್ರದಾಯ ಮೂಲಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಯಾವ ರೀತಿ ತಗೊಂಡ್ರು ನನಗೆ ಅಂತರ ಖುಷಿ. ಹಾಗೆ ತೊಂದರೆ ಇಲ್ಲ. ಹಾವಭಾವ ಆಗಲಿ ಯಕ್ಷಗಾನದಲ್ಲಿ ಈಗ ವೇಷಭೂಷಣದಲ್ಲಿ ಕೂಡ ಆವಿಷ್ಕಾರವಾಗಿದೆ. ಹೌದೌದು, ಎಲ್ಲ ಹಗುರದ್ದು, ಎಲ್ಲ ಹಗುರ ಆಗಿದೆ. ಆದ್ರೆ ಸೆಕೆಗಾಲದಲ್ಲಿ ವಸ್ತ್ರ ಹಾಕೊಂಡು ತಿರುಗುದೇ ಕಷ್ಟ ಆಗಿದೆ. ಹೌದು, ಆ ತರ ಆಗಿಲ್ಲ ಸರ್. ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಾವು ನಮ್ಮ ಈ ಕಲಾಂತರಂಗ ವೀಕ್ಷಕರಿಗೆ ನೀವು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ತುಂಬಾ ನಿಮ್ಮನ್ನ ನಾನು ವೀಕ್ಷಕರಿಗೆ ಅಥವಾ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟ? ವೀಕ್ಷಕರಿಗೆ ಯಕ್ಷಗಾನ ಉಳಿಸುವಲ್ಲಿ ಹೌದು ಎಲ್ಲ ವೀಕ್ಷಕರು ಯಕ್ಷಗಾನದಲ್ಲಿ ಹೆಚ್ಚಿನವರಿಗೆ ಅದರ ಬಗ್ಗೆ ಆಸಕ್ತಿ ಬರ್ತದೆ. ಯಾವುದೊಂದಿದ್ರು ಯಕ್ಷಗಾನದ ವೇಷಭೂಷಣ ನೋಡಿ ಎಂಥವನು ಕೂಡ ಮರಳಾಗ್ತಾರೆ. ಯಕ್ಷಗಾನದಲ್ಲಿ ವಿಶೇಷವಾಗಿ ಆಸಕ್ತಿ ಇರುವ ವರ್ಗವೇ ಬೇರೆ ಇರ್ತದೆ. ಭರತನಾಟ್ಯ ಎಲ್ಲ ಪ್ರಕಾರದ ಕಲೆ ಇರುವುದು ಯಕ್ಷಗಾನದಲ್ಲಿ ಒಂದೇ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಯಾಕೆಂದ್ರೆ ಮಾತುಗಾರಿಕೆ ಇದೆ, ಹಾವಭಾವ ಇದೆ, ಹಾಡುಗಾರಿಕೆ ಇದೆ, ನೃತ್ಯ ಇದೆ, ವೇಷಭೂಷಣ ಇದೆ, ಭಾವಾಭಿನಯ ಇದೆ. ಈಗ ಭರತನಾಟ್ಯದ ಎಲ್ಲ ಮಾಡ್ತಾರೆ ಅವರು, ಅಲ್ಲಿ ಮಾತಿಲ್ಲ. ಇದರಲ್ಲಿ ಮಾತು ಶುದ್ಧ ಇರಬೇಕು. ಹೌದು ತಾನೆ? ಹೌದು. ಅವ ಆಡುವಂತ ಭಾಷೆ ಶುದ್ಧ ಕನ್ನಡ ಇರಬೇಕು. ಯಾವುದರಲ್ಲಿ ಉಂಟು ಶುದ್ಧ ಕನ್ನಡ? ಕನ್ನಡವನ್ನು ನಿಜವಾಗಿ ಎತ್ತಿ ಹಿಡಿದು ಯಕ್ಷಗಾನ. ಯಾವುದೇ ಬೇರೆ ಭಾಷೆ ಯಾವುದೇ ಭಾಷೆಯನ್ನು ಉಪಯೋಗಿಸದೆ 360 ದಿವಸ ಕನ್ನಡವೇ ಮಾತಾಡ್ಕೊಂಡು ಅವನ ಬೇರೆ ವೃತ್ತಿಯಲ್ಲಿ ಅವನ ದೊಡ್ಡ ಲಾಯರ್ ಏನಾರು ಆಗಿದ್ರು ಕೂಡ ಇದ್ರಲ್ಲೂ ಡಾಕ್ಟರ್ ಆಗಿದ್ರು ಕೂಡ ಇದ್ರಲ್ಲೂ ಆಂಗ್ಲ ಬಾರದ ಹಾಗೆ ತಡೆದು ಮಾತಾಡಿ ಸತ್ಯ. ಮತ್ತೆ ಪೌರಾಣಿಕ ಜ್ಞಾನವಾಗ್ತದೆ. ಪೌರಾಣಿಕದ ಕತೆ ಎಷ್ಟೋ ಒಂದು ಮಕ್ಕಳಿಗೆ ಗೊತ್ತಿಲ್ಲ, ಅದು ಬರಬೇಕು ಈ ಯಕ್ಷಗಾನದ ಮೂಲಕ. ಎಲ್ಲ ವೀಕ್ಷಕರಲ್ಲಿ ನಾನು ಕೇಳಿಕೊಳ್ಳೋದು ಹಾಗೆ, ಯಕ್ಷಗಾನವನ್ನು ಕಲೀರಿ ಮಕ್ಕಳೇ, ಹಾಳಾಗುವುದಿಲ್ಲ ಯಾರು, ಎಲ್ಲರೂ ಕಲೀರಿ. ಎಲ್ಲ ಪ್ರಕಾರಗಳು ನಮ್ಮ ಯಕ್ಷಗಾನದಲ್ಲಿ ಇದೆ. ಪುರಾಣದ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ಳಿ. ಯಾಕೆಂದ್ರೆ ಕೆಲವರಿಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ರಾಮ ಯಾರು ಅಂತ ಗೊತ್ತಿಲ್ಲ, ಅದು ಗೊತ್ತಾಗಲಿ. ಎಲ್ಲರಿಗೂ ಕೂಡ ಆ ವಿಷಯ ಗೊತ್ತಾಗಲಿ, ಯಕ್ಷಗಾನ ಉಳಿಲಿ. ನಮ್ಮ ಕರಾವಳಿಯ ಗಂಡು ಕಲೆ ಈ ಒಂದು ಯಕ್ಷಗಾನ ಅನ್ನುವುದು ರಾಜ್ಯ ಮಟ್ಟದಲ್ಲಿ ಅಲ್ಲ, ದೇಶ ಮಟ್ಟದಲ್ಲಿ ಅಲ್ಲ, ವಿಶ್ವ ಮಟ್ಟದಲ್ಲಿ ಪ್ರಸಾರ ಆಗ್ತಾ ಉಂಟು. ಅದು ಆಗ್ಲಿ ಅಂತ ಹೇಳ್ತಾ, ಅದು ವೀಕ್ಷಕರಿಗೆ ಅದೇ ಸಲಹೆಯನ್ನು ನನ್ನ ಮಾತುಗಳು, ಯಕ್ಷಗಾನ ಉಳಿಸಿಕೊಳ್ಳಿ. ಖಂಡಿತ ಸರ್, ಉತ್ತಮ ರೀತಿಯ ಮಾತನಾಡಿದ್ರಿ. ಅದೇ ರೀತಿ ನೀವು ಬಿಡುವಿಲ್ಲದ್ರೂ ಕೂಡ ಬಿಡುವು ಮಾಡಿಕೊಂಡು ನಮ್ಮಲ್ಲಿ ಬಂದು 1 ಗಂಟೆಗಳ ಕಾಲ ನಮ್ಮೊಂದಿಗೆ, ಬೆಳಿಗ್ಗೆ ಮೈಸೂರಿಂದ ಬಂದದಷ್ಟೇ ನನಗೆ, ಮೈಸೂರಿಂದ ಬಂದವರು ಇಲ್ಲಿ ಬಂದು ಅಂದರೆ ಈ ವಯಸ್ಸಲ್ಲಿ ಕೂಡ ಉತ್ಸಾಹದಿಂದ ಇದ್ದೀರಿ. ಅದೇ ರೀತಿ ಸಂಸ್ಥೆಯಲ್ಲಿ ಒಂದು ಉತ್ತಮ ಹುದ್ದೆಯಲ್ಲಿದ್ದೀರಿ, ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದೀರಿ. ಹಾಗೆ ನಿಮಗೆ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಯಕ್ಷಗಾನ ಕಲೆಯಲ್ಲಿ ನೀವು ಇನ್ನೂ ಮುಂದೆ ಬಂದು ಇನ್ನು ಬಹಳಷ್ಟು ಯಶಸ್ಸು ಸಿಗಲಿ, ನಿಮಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಹರಿಸಿ ಬರಲಿ, ಹಲವಾರು ವಿದ್ಯಾರ್ಥಿಗಳು ತಮ್ಮಿಂದ ರೂಪುಗೊಳ್ಳಲಿ ಎನ್ನುವಂಥ ಒಂದು ಶುಭ ಹಾರೈಕೆಗಳು ಸರ್. ಅದೇ ರೀತಿ ನಿಮಗೆ ಶುಭವಾಗಲಿ. ನೀವು ಬಂದಿದ್ದೀರಿ, ಉತ್ತಮ ರೀತಿಯಲ್ಲಿ ಮಾತನಾಡಿದಿರಿ. ನಿಮ್ಮ ಆತ್ಮೀಯರು ಕೂಡ ಕರೆ ಮಾಡಿ ನಿಮ್ಮೊಂದಿಗೆ ಮಾತನಾಡಿದರು ನಿಮ್ಮ ಕಲಾಪಯಣದ ಬಗ್ಗೆ. ನಿಜವಾಗಿ ನಾವು ಅಕ್ಕಪಕ್ಕ ಇದ್ದರೂ ಕೂಡ ಎಲ್ಲ ಉಡುಪಿಯವರು ನಿಮ್ಮನ್ನು ಬಲ್ಲವರು ಬಹಳಷ್ಟು ಜನ ಇದ್ದಾರೆ. ಆದರೆ ನಿಮ್ಮ ಒಂದು ವ್ಯಕ್ತಿ ಪರಿಚಯ ಅವರಿಗೆ ಗೊತ್ತಿರೋದಿಲ್ಲ. ಈ ಥರ ಇದ್ದರು ಇವರು ಅನ್ನುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಾಕಂದರೆ ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಬಗ್ಗೆ ತಿಳಿಬೇಕು. ನಿಮ್ಮ ಅಂತರಂಗ, ಕಲಾಂತರಂಗ, ನಿಮ್ಮ ಕಲೆಯ ಅಂತರಂಗ ಏನಿದೆ, ನೋವು ನಲಿವು ಎಲ್ಲ ಇದೆ ಸರ್. ಸಮ್ಮಿಶ್ರಣವಾದಂಥ ಒಂದು ಕಲಾಪಯಣ ಇದು. ಕಲಾಪಯಣದಲ್ಲಿ ಎಲ್ಲವೂ ಗೆಲುವೇ ಇಲ್ಲ, ಸೋಲು ಗೆಲುವು ಇರ್ತದೆ, ನೋವು ನಲಿವು ಇರ್ತದೆ, ಎಲ್ಲವೂ ಇರ್ತದೆ, ಗೌರವ ಇರ್ತದೆ, ಅವಮಾನವೂ ಇರ್ತದೆ, ಎಲ್ಲವೂ ಇರ್ತದೆ. ಎಲ್ಲವನ್ನು ಸಹಿಸಿಕೊಂಡು ಬಂದವನೇ ದೊಡ್ಡ ಕಲಾವಿದನಾಗ್ತಾನೆ. ಭಾಳಷ್ಟು ಖುಷಿ ಆಯ್ತು ಸರ್, ನೀವು ನಮ್ಮೊಂದಿಗೆ ಬಂದು ಮಾತಾಡಿ, ಸ್ಟುಡಿಯೋಗೆ ಬಂದು ಮಾತಾಡಿ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಭಾಳಷ್ಟು ತಿಳಿಯಿತು. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಕಲಾಂತರಂಗದ ಈ ನಿಮ್ಮ ಸಂಸ್ಥೆ ಮಾಡುತ್ತಿರುವಂಥ ಈ ಒಂದು ಕೆಲಸ, ಅದು ನಿಮ್ಮ ರಾಜೇಶ್ ಶಾನ್ಭೋಗ್ರು ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಸುಮಾರು ಹೊತ್ತು ಬೇಕು. ಎಲ್ಲ ಒಂದು ಇದರಲ್ಲಿ ಇದ್ದೀರಿ, ನೀವು ಹಾಡುಗಾರಿಕೆಯಲ್ಲಿದ್ದೀರಿ. ತುಂಬ ಖುಷಿ ಆಗ್ತದೆ. ನಮ್ಮನ್ನು ಕರೆಸಿದ್ದೀರಿ, ಜನರಿಗೆ ಏನೋ ಒಂದು ಯಕ್ಷಗಾನದ ಬಗ್ಗೆ ಹೇಳುವಂಥ ಅಥವಾ ನಮ್ಮ ಕಲೆಯನ್ನು ಗುರುತಿಸುವಂಥ
ಈ ನಿಮ್ಮ ಮನೋಭಾವ ಮನಸ್ಸಿಗೆ ತುಂಬ ಸಂತೋಷವಾಯಿತು ಶಾನ್ಭಾಗ್ರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗೆ ಇದ್ದವರು ನಮ್ಮ ಊರಿನವರು, ನಮ್ಮ ಉಡುಪಿ ಜಿಲ್ಲೆಯವರು, ಕರ್ಜೆಯ ವೆಂಕಟೇಶ್ ಕ್ರಮಧಾರಿ ಅವರು. ಯಕ್ಷಗಾನ ರಂಗದಲ್ಲಿ ಎದುರ್ತಿ ಪ್ರಾಂಶುಪಾಲರಾಗಿ ಕೂಡ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅವರು ಅವರ ಮನದ ವಿಷಯ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಿಮಗೆಲ್ಲರಿಗೂ ಸಂತಸವಾಯಿತು ತಿಳ್ಕೊಳ್ತೇವೆ. ಅದೇ ರೀತಿ ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ.